Let noble thoughts come to us from every side. ಬುದ್ಧ ಭಗವಾನರಿಗೆ ನಮಸ್ಕರಿಸುತ್ತಾ, ಜೀವನ್ಮುಕ್ತ ಗುರುಗಳಿಗೆ ನಮಸ್ಕರಿಸುತ್ತಾ, ನಮಗೆ ಈ ಆಧ್ಯಾತ್ಮಿಕ ದಾರಿಯನ್ನು ತೋರಿಸಿಕೊಟ್ಟಂತಹ, ಸನ್ಮಾರ್ಗವನ್ನು ತೋರಿಸಿಕೊಟ್ಟಂತಹ ನಮ್ಮ ಗುರುಗಳಾದ ವಿಶ್ವನಾಥರಾಜು ರವರ ಪಾದ ಚರಣಗಳಲ್ಲಿ ಹಾಗೂ ಅವರ ಆತ್ಮ ಚೈತನ್ಯಕ್ಕೆ ನಮಸ್ಕರಿಸುತ್ತಾ, ಈ ವೇದಿಕೆಯಲ್ಲಿ ಇರ್ತಕ್ಕಂತಹ ನಮ್ಮ ಅವಧೂತ ಚೆನ್ನಾರೆಡ್ಡಿ ಸ್ವಾಮಿಯವರ ಆತ್ಮ ಚೈತನ್ಯಕ್ಕೆ ನಮಸ್ಕರಿಸುತ್ತಾ, ಹಾಗೆ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟ ನಮ್ಮ ನಿರ್ದೇಶಕರಾದ ಶ್ರೀಯುತ ಎ ವೆಂಕಟರೆಡ್ಡಿಯವರ ಆತ್ಮ ಚೈತನ್ಯಕ್ಕೆ ನಮಸ್ಕರಿಸುತ್ತಾ, ವಿವಿಧ ಲಾಡ್ಜ್ಗಳಿಂದ ಬಂದಿರತಕ್ಕಂಥ ಸೋದರ ಸೋದರಿಯರ ಆತ್ಮಗಳ ಚೈತನ್ಯಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ಈ ಒಂದು ಬುದ್ಧನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಣ. ಇದಕ್ಕೆ ಮೊದಲು ನಾನು ಬುದ್ಧನ 3 ಏನು ಒಂದು ಇದಿದೆ, ಅದನ್ನು ನಾವು ಮೊದಲು ನಾನು ಪಠಿಸುತ್ತಾ ಮತ್ತೆ ಪ್ರಾರಂಭ ಮಾಡ್ತೀನಿ. ಓಂ ಬುದ್ಧಂ ಚರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಬುದ್ಧನ ಹೆಸರುಗಳು ಸುಮಾರಿವೆ. ಸಿದ್ಧಾರ್ಥ, ಗೌತಮ, ತಥಾಗತ, ಶಾಕ್ಯಮುನಿ, ಬುದ್ಧ, ಮಹಾಜ್ಞಾನಿ, ಈ ಥರದ ಹೆಸರುಗಳು ಬುದ್ಧನಿಗಿದೆ. ಅಂದರೆ ಈ ಹೆಸರುಗಳು ಹೇಗೆ ಬಂತು ಅನ್ನೋದು ಕೂಡ ಚರಿತ್ರೆಯಲ್ಲಿದೆ. ನಾವು ಈಗಾಗಲೇ ನಮ್ಮ ನಿರ್ದೇಶಕರು ಬುದ್ಧನ ಜೀವನ ಚರಿತ್ರೆಯ ಒಂದು ಪಕ್ಷಿ ನೋಟವನ್ನು ಕೊಟ್ಬಿಟ್ಟಿದ್ದಾರೆ. ಜನನದಿಂದ ಮತ್ತು ಅವರು ಶರೀರವನ್ನು ತ್ಯಜಿಸುವವರೆಗೂ ಅವರು ಒಂದು ಪಕ್ಷಿ ನೋಟವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಸ್ವಲ್ಪ ಹೊಳಹೊಕ್ಕಿ ನಾನು ಒಂದು ಇದನ್ನು ಕೊಡ್ತೀನಿ. ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನು ನಾವು 7 ಹಂತಗಳಲ್ಲಿ, 7 ಮಜಲುಗಳಲ್ಲಿ ನಾವನ್ನು ತಿಳಿಯುವುದು. ಈ 7 ಮಜಲುಗಳು ಅಥವಾ ಹಂತಗಳು ಯಾವುವು ಅಂದರೆ, ಬುದ್ಧನ ಜನನ, ಬರ್ತ್. ಎರಡನೆಯದು 4 ಗ್ರೇಟ್ ಸೈನ್ಸ್, ಅಂದರೆ 4 ದರ್ಶನಗಳು ಅಥವಾ ನಾವು ಅದನ್ನು ಘಟನೆಗಳು ಅಂತ ಕೂಡ ಅನ್ಬೋದು. ಮೂರನೆಯದು ದ ಗ್ರೇಟ್ ರಿನೌನ್ಸಿಯೇಷನ್, ಮಹಾಪರಿತ್ಯಾಗ. ಈ ಮಹಾಪರಿತ್ಯಾಗ ನಮ್ಮ ನಿರ್ದೇಶಕರು ಹೇಳಿದಾಗೆ 29ನೇ ವಯಸ್ಸಿನಲ್ಲಿ ನಡೆಯುತ್ತೆ. ನೆಕ್ಸ್ಟು ಸೀಕಿಂಗ್ ಟ್ರೂತ್, ಸತ್ಯಾನ್ವೇಷಣೆ. 5ನೇದು ಎನ್ಲೈಟನ್ಮೆಂಟ್, ಅಂದರೆ ಬೋಧಿಸತ್ವ. ಬುದ್ಧ 6ನೇದು ಬೋಧಕನಾಗಿ, ಬುದ್ಧ ಆ್ಯಸ್ ಪ್ರೀಚರ್. 7ನೇದು ಮಹಾಪರಿನಿರ್ವಾಣ, ಅಂದರೆ ಮೋಕ್ಷ, ದ ಗ್ರೇಟ್ ಸಾಲ್ವೇಷನ್. ಈ 7 ಹಂತಗಳಲ್ಲಿ 7 ಇದರಲ್ಲಿ ನಾವು ಬುದ್ಧನ ಪೂರ್ತಿ ಜೀವನ ಚರಿತ್ರೆಯನ್ನು ತಿಳಿಬೋದು. ಭಗವಾನ್ ಬುದ್ಧರು ಕ್ರಿಸ್ತಪೂರ್ವ 563, ಕೆಲವು ಇತಿಹಾಸಕಾರರು 567 ಅಂತಲೂ ಕೂಡ ಬರೆದಿದ್ದಾರೆ. ಅಂದರೆ ಇಲ್ಲಿ ಬುದ್ಧನ ಚರಿತ್ರೆಯನ್ನು ಬರೆಯುವಾಗ ಇತಿಹಾಸಕಾರರು ಸ್ವಲ್ಪ ಹಾಗೂ ಹೀಗೂ ಬರೆದಿದ್ದಾರೆ. ಯಾಕೆಂತಂದರೆ ಸುಮಾರು 2500 ವರ್ಷಗಳ ಹಿಂದಿಂದಿದು. ಈಗ ಕ್ರಿಸ್ತಪೂರ್ವ 563 ಅಂದರೆ ಕ್ರಿಸ್ತನೇ ಹುಟ್ಟಿಲ್ಲ. ಈ ನಮ್ಮ ಬುದ್ಧ ಧರ್ಮ ಇದು ಸನಾತನ ಧರ್ಮದಿಂದ
ಒಂದು ಏನೋ ಇದು ಬಂದಿರತಕ್ಕದ್ದು ಒಂದು ಉಪಗಣ, ಅಂದರೆ ಸನಾತನ ಧರ್ಮದಲ್ಲಿನ ಒಂದು ಧರ್ಮ. ಅಂದರೆ ಕ್ರಿಸ್ತ ಪೂರ್ವ ಅಂತಂದರೆ ಕ್ರಿಸ್ತನ ಹುಟ್ಟೇ ಇರಲಿಲ್ಲ, ಬುದ್ಧನ ಎಲ್ಲ ತತ್ವಗಳನ್ನು ಕ್ರಿಸ್ತನು ಅಳವಡಿಸಿಕೊಂಡು ಹೇಳಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ನಮ್ಮ ಧರ್ಮ, ಸನಾತನ ಧರ್ಮ, ನಮ್ಮ ಧರ್ಮಕ್ಕೆ ಕಾಲ ಇಲ್ಲ, ಡೇಟ್ ಇಲ್ಲ. ಎಲ್ಲ ಧರ್ಮಗಳಿಗೂ ಡೇಟ್ ಇದೆ, ಯಾವಾಗ ಧರ್ಮ ಹುಟ್ಕೊಂತು ಅನ್ನೋದು ಇದೆ. ಹಾಗಾದರೆ ನೀವು ಅದನ್ನು ಹಿಂದೆ ಹೋಗಿ ನೋಡ್ಬೋದು, ಹೇಗೆ ನಮ್ಮ ಸನಾತನ ಧರ್ಮ ಹೀಗೂ ಉಳ್ಕೊಂಡಿದೆ, ಹೇಗೆ ಹಿಂದೂ ಧರ್ಮ ಉಳ್ಕೊಂಡಿದೆ ಅನ್ನೋದನ್ನು ನಾವು ಮನಸ್ಸಿಗೆ ತರ್ಕೋಬೋದು. ಈಗ ಆ ಶ್ರೇಷ್ಠ ಮಾನವತಾವಾದಿ ಆಧ್ಯಾತ್ಮಿಕ ಗುರು ಮಾನವನಾಗಿ ಜನಿಸಿ ದೇವ ಮಾನವನಾಗಿ 8ನೇ ದೀಕ್ಷೆಯನ್ನು ಪಡೆದ ಗೌತಮ ಬುದ್ಧನ ಸಂಕ್ಷಿಪ್ತವಾದಂಥ ಜೀವನ ಚರಿತ್ರೆಯನ್ನು ನಾವು ನೋಡೋಣ. ಹಿಮಾಲಯದ ತಪ್ಪಲಿನ ರಾಜ್ಯ ಕಪಿಲವಸ್ತು. ಅದರ ರಾಜ ಶಾಕ್ಯ ವಂಶಕ್ಕೆ ಸೇರಿದ ಶುದ್ಧೋಧನ. ಶಾಕ್ಯ ಮನೆತನಕ್ಕೆ ಸೇರಿದ ಶುದ್ಧೋಧನ ನೆರೆಯ ರಾಜ್ಯವಾದ ದೇವಹದ ಕೋಲಿಯ ವಂಶಕ್ಕೆ ಸೇರಿದ ರಾಜಕುಮಾರಿಯರಾದ ಮಹಾಮಾಯಾದೇವಿ ಹಾಗೂ ಪ್ರಜಾಪತಿ ಗೌತಮಿ ಮಹಾರಾಣಿಯರನ್ನು ವಿವಾಹವಾಗಿದ್ದರು. ಈ ಎರಡೂ ರಾಜ್ಯಗಳು ಅಖಂಡ ಭಾರತದ ಉತ್ತರ ಭಾಗದಲ್ಲಿತ್ತು. ಅಖಂಡ ಭಾರತ ಅಂತಂದರೆ ನಮ್ಮಲ್ಲಿ ಎಲ್ಲ ಸೇರ್ಕೊಂಡಿದೆ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ನೇಪಾಳ ಎಲ್ಲ ಸೇರ್ಕೊಂಡಿದೆ. ಶಾಕ್ಯ ದೇಶದ ರಾಜಧಾನಿ ಕಪಿಲವಸ್ತು ಆಗಿತ್ತು. ರಾಜನು ಹೀಗೆ ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಇವರು ಗುಣವಂತರು, ದಯಾಳುಗಳು ಆಗಿದ್ದರು. ಆದ್ದರಿಂದ ರಾಜ್ಯದ ಎಲ್ಲ ಪ್ರಜೆಗಳು ತುಂಬ ಪ್ರೀತಿಸುತ್ತಿದ್ದರು ಮತ್ತು ಈ ದಂಪತಿಗಳು ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದರು. ಹೀಗಿರುವಾಗ ಆಷಾಢ ಪೌರ್ಣಿಮೆಯ ದಿನ ರಾಣಿ ಮಹಾಮಾಯಾದೇವಿ ಒಂದು ಅದ್ಭುತವಾದ ಕನಸನ್ನು ಕಂಡಳು. ಅದೇನೆಂದರೆ 4 ದೇವದೂತರಾದ ಅಪ್ಸರೆಯರು ಮಹಾರಾಣಿಯನ್ನು ಹಿಮಾಲಯದಲ್ಲಿದ್ದ ಒಂದು ಸರೋವರದಲ್ಲಿ ಸ್ನಾನ ಮಾಡಿಸಿ ಕರೆತಂದು ಅಲ್ಲಿ ಅವಳಿಗೆ ಸ್ವರ್ಗದಲ್ಲಿ ದೇವತೆಗಳು ಉಳುವಂಥ ಉಡುಪುಗಳನ್ನು ತೊಡಿಸಿ ಒಂದು ಬಂಗಾರದ ತೊಟ್ಟಲಿನಲ್ಲಿ ಮಲಗಿಸಿರ್ತಾರೆ. ನಂತರ ಒಂದು ಬಿಳಿ ಆನೆಯು ತನ್ನ ಸೊಂಡಿಲಿನಲ್ಲಿ ಒಂದು ಬಿಳಿಯ ಕಮಲದ ಹೂವನ್ನು ಎತ್ತಿಕೊಂಡು ಬಂದು ಮಹಾರಾಣಿಯರಿಗೆ 3 ಪ್ರದಕ್ಷಿಣೆ ಹಾಕಿ ಮತ್ತೆ ಆ ಆನೆ ಅಸದೃಶವಾಯಿತು. ಅಷ್ಟರಲ್ಲಿ ಮಹಾರಾಣಿಯವರಿಗೆ ಎಚ್ಚರ ಆಯಿತು. ಆವಾಗ ಇದು ಸ್ವಪ್ನವೆಂದು ತಿಳಿಯಿತು. ಮಾರನೇ ದಿನ ಬೆಳಗ್ಗೆ ರಾತ್ರಿ ತಾನು ಕಂಡ ಕನಸನ್ನು ರಾಜನಿಗೆ ವಿವರಿಸಿದಳು. ರಾಜನಿಗೆ ಇದಕ್ಕೆ ಉತ್ತರ ಏನು ಹೇಳಬೇಕು ಅನ್ನೋದನ್ನು ಅವರಿಗೆ ಅರಿವಾಗಲಿಲ್ಲ. ಹೀಗೆ ಮಹಾರಾಜರು ಆಸ್ಥಾನದ ವಿದ್ವಾಂಸರನ್ನು ಕರೆಸಿ ಈ ಒಂದು ಕನಸಿನ ಅರ್ಥವೇನು ಅಂತ ಕೇಳಿದರು. ವಿದ್ವಾಂಸರು ಹೀಗೆಂದರು: ಮಹಾಸ್ವಾಮಿ, ತಾವು ಬಲು ಅದೃಷ್ಟವಂತರು. ದೇವತೆಗಳು ಪವಿತ್ರವಾದ ಒಬ್ಬ ಕುಮಾರನನ್ನು ಗರ್ಭದಲ್ಲಿ ಧರಿಸುವುದಕ್ಕಾಗಿ ಮಹಾರಾಣಿಯರನ್ನು ಆರಿಸಿಕೊಂಡಿದ್ದಾರೆ. ತಮಗೆ ಜನಿಸುವ ಕುಮಾರನು ಒಬ್ಬ ಶ್ರೇಷ್ಠ ಮಹಾಪುರುಷನಾಗುತ್ತಾನೆ. ಈ ವಿಷಯ ಕೇಳಿದ ಮಹಾರಾಜ ಮತ್ತು ರಾಣಿಗೆ ತುಂಬ ಸಂತೋಷವಾಯಿತು. ಹೀಗೆ ಸಂತೋಷವಾದ ಸಮಯದಲ್ಲಿ ನಿಮಗೆ ಗೊತ್ತಿದೆ ಮಹಾರಾಜರಿಗೆ ಸಂತೋಷವಾದಾಗ ಏನೇನು ಮಾಡ್ತಾರೆ ಅಂತ. ರಾಜರು
ದೇಶದ ಅನೇಕ ಗಣ್ಯರನ್ನು, ವಿದ್ವಾಂಸರನ್ನು, ಪರಿಣಿತರನ್ನು ಎಲ್ಲರನ್ನೂ ಆಹ್ವಾನಿಸಿ ಒಂದು ಶುಭ ಸಮಾಚಾರವನ್ನು ತಿಳಿಸಿ ಅವರಿಗೆಲ್ಲ ಔತಣಕೂಟವನ್ನು ಏರ್ಪಡಿಸ್ತಾರೆ. ಅಷ್ಟೇ ಅಲ್ಲ, ದೇಶದ ಯಾವ ಪ್ರಜೆಯನ್ನು ಬಿಡದೆ ಎಲ್ಲ ಬಡಬಗ್ಗರನ್ನು ಕರೆಸಿ ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ಸಂತೋಷಪಡಿಸುತ್ತಾರೆ ಮಹಾರಾಜರು. ಈ ಕನಸನ್ನು ಕಂಡ ರಾಣಿ ಕೆಲ ಸಮಯದ ನಂತರ, ಕೆಲವು ದಿನಗಳ ನಂತರ ಗರ್ಭವತಿಯಾದಳು. ರಾಣಿಯ ಸೇವೆಗೆಂದು, ಈಗ ಇದು ಬಹಳ ಸಂತೋಷದ ವಿಷಯ, ರಾಜರು ರಾಣಿಯ ಸೇವೆಗೆಂದು ಹೆಚ್ಚು ಮಂದಿ ದಾಸಿಯರನ್ನು ನೇಮಿಸಲಾಯಿತು. ಅವಳಿಗೆ ಯಾವುದೂ ಕೊರತೆ ಇರಲಿಲ್ಲ, ಯಾವುದೂ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಹೀಗೆ ಅರಮನೆಯ ಅಧಿಕಾರಿಗಳಿಗೆ ಕಟ್ಟಪ್ಪಣೆಯನ್ನು ಕೊಟ್ಟಿದ್ದ ಮಹಾರಾಜ ಯಾರು? ಶುದ್ಧೋಧನ. ಕಿರಿಯ ರಾಣಿ ಪ್ರಜಾಪತಿ ಗೌತಮಿ. ಇದು ಒಬ್ಬ ಇತಿಹಾಸಕಾರ ಹೇಳ್ತಾರೆ, ಕಿರಿಯ ರಾಣಿಯನ್ನು ಮೊದಲೇ ಮದುವೆ ಆಗಿರಲಿಲ್ಲ, ಹಿರಿಯ ರಾಣಿ ತೀರಿದ ಮೇಲೆ ಕಿರಿಯ ರಾಣಿಯನ್ನು ಪ್ರಜಾಪತಿ ಗೌತಮಿಯನ್ನು ಮದುವೆ ಆಗಿದ್ರು ಅಂತ. ಕೆಲವರು ಮೊದಲೇ ಹೇಳಿದ್ದಾರೆ ಇಬ್ಬರನ್ನೂ ಒಂದೇ ಸಲ ಮದುವೆ ಆದರು ಅಂತ. ಹೀಗೆ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯ ಇದೆ. ಇರಲಿ, ಹೇಗಾದರೂ ಇರಲಿ. ಕಿರಿಯ ರಾಣಿ ಪ್ರಜಾಪತಿ ದಿನವಿಡೀ ಅಕ್ಕನ ಪಕ್ಕದಲ್ಲೇ ಇದ್ದು ಅವಳ ಶುಶ್ರೂಷೆ, ಆರೈಕೆ, ಬೇಕು ಬೇಡಗಳನ್ನು ನೋಡಿಕೊಂಡಳು. ತಂಗಿಯ ಮೇಲೆ ಅಪಾರ ನಂಬಿಕೆ ಇತ್ತು. ಯಾರಿಗೆ? ಮಾಯಾವತಿಗೆ ಪ್ರೀತಿ ಇತ್ತು. ಕಿರಿಯ ರಾಣಿ ತಾನೇ ತಾಯಿಯಾಗುತ್ತಿರುವನೆಂಬುದನ್ನು ಎಂದಷ್ಟು ಸಂತೋಷದಿಂದ ಇದ್ದಳು. ಹೀಗೆ 9 ತಿಂಗಳು ಕಳೆಯಿತು. ನಂತರ ಒಂದು ದಿನ ಮಾಯಾದೇವಿ ರಾಜನ ಬಳಿಗೆ ಬಂದು, 9 ತಿಂಗಳು ಕಳೆದಾದ ಮೇಲೆ ಎಲ್ಲಿಗೆ ಹೋಗ್ತಾರೆ? ಹೆರಿಗೆಗೋಸ್ಕರ ಎಲ್ಲಿ ಹೋಗ್ತಾರೆ? ತವರು ಮನೆಗೆ ಹೋಗ್ತಾರೆ. ಇದು ನಮ್ಮ ಸಂಪ್ರದಾಯ. ಹಾಗೆ ರಾಜನ ಹತ್ರ ಬಂದು ಕೇಳಿದಳು, ಸ್ವಾಮಿ, ನನಗೆ ಈಗ ಹೆರಿಗೆಯ ಸಮಯವಾಗಿದೆ, ನನ್ನನ್ನು ನನ್ನ ತವರು ಮನೆಗೆ ಕಳಿಸಿಕೊಡಿ ಎಂದು ಕೇಳಿದಳು. ಆಗ ರಾಜ ಒಪ್ಪಿ ತವರು ಮನೆಗೆ ಕಳಿಸಿಕೊಡಲು ಸಿದ್ಧತೆಯನ್ನು ಮಾಡಿದರು. ಈಗ ರಾಣಿಯ ಪ್ರಯಾಣಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೇನೆಂದು ಹೇಳಿದರು. ರಾಜನು ಕೆಲವು ಸೈನಿಕರನ್ನು ಕರೆದು ರಾಣಿಯು ಹೋಗುವ ದಾರಿಯನ್ನು ಸ್ವಚ್ಛ ಮಾಡಿ ಹಾಗೂ ಸುಗಮವಾಗಿ ಕರೆದುಕೊಂಡು ಹೋಗಲು ಆಜ್ಞಾಪಿಸಿದನು. ಮಹಾರಾಣಿಯ ಜೊತೆಗೆ ಪರಿಚಾರಿಕೆಯರನ್ನು ಕಳಿಸಿಕೊಟ್ಟನು. ರಾಣಿ ರಥ ದೀರ್ಘಕಾಲ ಯಾತ್ರೆ ನಡೆಸಿ ಲುಂಬಿನಿ ಅರಣ್ಯದ ಅಂಚಿನಲ್ಲಿ ತಲುಪಿತು. ಆ ಕಾಲದಲ್ಲಿ ಆ ಅರಣ್ಯ ದಟ್ಟವಾಗಿತ್ತು. ಪ್ರಯಾಣದ ಮಧ್ಯದಲ್ಲಿ ಹೆರಿಗೆಯ ನೋವು ತೀವ್ರವಾದ್ದರಿಂದ ಸಮೀಪದಲ್ಲಿದ್ದ ಲುಂಬಿನಿ ವನದ 2 ಸಾಲು ಮರಗಳ ನೆರಳಿನಲ್ಲಿ ಅವಳು ಲೋಕ ಪ್ರಸಿದ್ಧಿ ಪಡೆದ ಹಾಗೂ ಜಗತ್ತಿಗೆ ಶಾಂತಿ ಮಂತ್ರವನ್ನು ಉಪದೇಶಿಸಿದ ಮಹಾಗುರು ಮಹಾಜ್ಞಾನಿ ಬುದ್ಧನಿಗೆ ಜನ್ಮ ನೀಡಿದಳು. ಅಂದು ವೈಶಾಖ ಶುದ್ಧ ಪೂರ್ಣಿಮೆ ದಿನವಾಗಿತ್ತು. ಹಾಗಾದರೆ ಹುಟ್ಟಿದ್ದು ಯಾವಾಗ? ವೈಶಾಖ ಶುದ್ಧ ಪೂರ್ಣಿಮೆ ದಿನ. ಅಂದರೆ ಹುಟ್ಟಿದ್ದು ವೈಶಾಖ ಶುದ್ಧ ಪೂರ್ಣಿಮೆಯ ದಿನ, ಮತ್ತು ಅವರಿಗೆ ಜ್ಞಾನೋದಯವಾಗಿದ್ದು ಅದೇ ದಿನ, ಮತ್ತು ಅವರು ಶರೀರ ಬಿಟ್ಟಿದ್ದು ಅದೇ ದಿನ. 3 ಒಂದೇ. ಸೈನಿಕರಿಂದ ವಿಷಯ ತಿಳಿದ ರಾಜನು ಬಹು ಸಂತೋಷದಿಂದ ರಾಣಿ ಪ್ರಜಾಪತಿ ಗೌತಮಿಯೊಡನೆ ಹೊರಟು ಲುಂಬಿನಿವನ ಸೇರಿದರು.
ಅವರಿಗೆ ತುಂಬ ಸಂತೋಷವಾಗಿ ಅದೇ ದಿನ ಮಗುವಿನೊಡನೆ ಕಪಿಲ ವಸ್ತುವಾದ ರಾಜಧಾನಿಗೆ ತಾಯಿ ಮಗನನ್ನು ಕರೆದುಕೊಂಡು ಬಂದರು. ಈ ವಾರ್ತೆಯನ್ನು ತಿಳಿದ ಪೌರರು ಸಹಸ್ರ ಸಂಖ್ಯೆಯಲ್ಲಿ ಕಾದು ಕುಳಿತು ಜಯಘೋಷದ ಮಧ್ಯೆ ಮಹಾವೈಭವದಿಂದ ಮಹಾರಾಣಿಯನ್ನು ಕಪಿಲವಸ್ತುವಿಗೆ ಸ್ವಾಗತಿಸಿದರು. ಇಡೀ ಕಪಿಲವಸ್ತು ಪಟ್ಟಣ ಸಂಗೀತ, ನೃತ್ಯ ತಂಡಗಳು ಬಂದು ತಮ್ಮ ಕಲೆಯ ಪ್ರದರ್ಶನ ನೀಡಿ ರಾಜನ ಪುತ್ರೋತ್ಸವ ಅಂದರೆ ಸಂಭ್ರಮದಲ್ಲಿ ಭಾಗವಹಿಸಿದವು. ಅಂದರೆ ಪುತ್ರನ ಒಂದು ಜನನದಿಂದ ಆ ಸಂಭ್ರಮೋತ್ಸವವನ್ನು ಅವರು ಆಚರಿಸಿದರು. ಕಪಿಲವಸ್ತುವಿನ ರಾಜವಂಶದ ಕುಲ ಗುರುಗಳಾದ ಅಸಿತ ಮುನಿ ಕಾಡಿನ ತಮ್ಮ ಆಶ್ರಮದಿಂದ ನವಜಾತ ಶಿಶುವನ್ನು ಅರಿಸಲೆಂದು ಆಗಮಿಸಿದರು. ಅಸಿತ ಮುನಿ ಕಾಡಿನ ತಮ್ಮ ಆಶ್ರಮದಿಂದ ಈ ಶಿಶುವನ್ನು ಆಶೀರ್ವದಿಸಲು ಆಗಮಿಸಿದರು. ರಾಜ ಶುದ್ಧೋಧನ ಕುಲಗುರುಗಳನ್ನು ಅರಮನೆಯ ಬಾಗಿಲಲ್ಲಿ ಎದುರುಗೊಂಡು ಕರೆತಂದು ತೊಟ್ಟಿಲನ ಬಳಿಗೆ ಬಂದರು. ಗುರುಗಳು ದೀರ್ಘಕಾಲ ಶಿಶುವಿನ ಗುಣಲಕ್ಷಣಗಳನ್ನು ನೋಡಿ, ಈ ಶಿಶುವು ಅಸಾಮಾನ್ಯವಾದದ್ದು, ಅದ್ಭುತವಾದದ್ದು, ಕಾರಣ ಮುಂದಿನ ಇದಕ್ಕೆ ಒಂದು ಕಾರಣವಾದಂಥ ಒಂದು ಮಗು, ಅಸಾಮಾನ್ಯವಾದುದು, ಅದರಲ್ಲಿ ಯಾವ ಸಂದೇಶವೂ ಇಲ್ಲ ಎಂದು ನೋಡುವ. ಇವನು ದೈವೀ ಶಕ್ತಿ ಲಕ್ಷಣಗಳನ್ನು ಹೊಂದಿದ್ದಾನೆ ಎಂದು ತಿಳಿಸಿದ. ರಾಜ ರಾಣಿ ತಮ್ಮ ಮಗುವನ್ನು ಖುಷಿಯಾಗಿ ಎತ್ತಿಕೊಂಡು ಋಷಿಯ ಪಾದಗಳ ಮೇಲೆ ಮಲಗಿಸಿ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಚ್ಛಿಸಿದರು. ಆದರೆ ರಾಣಿ ಮಗುವನ್ನು ಋಷಿಯ ಪಾದಗಳ ಮೇಲೆ ಇಡುವಷ್ಟರಲ್ಲಿ ಅಸಿತನು ಬೇಡ ಎಂದು ಚೀರಿಕೊಂಡನು. ಪ್ರತಿಯಾಗಿ ಅವನೇ ಆ ಮಗುವಿಗೆ ಪ್ರಣಾಮ ಮಾಡಿದನೆಂದು ಹೇಳಲಾಗಿದೆ. ಯಾಕೆಂದರೆ ಆ ಋಷಿ ಮುನಿಗೆ ಗೊತ್ತು, ಇವರು ಅದ್ಭುತವಾದಂಥ ಒಂದು ಶಿಶು, ಇದನ್ನು ಮಹಾಜ್ಞಾನಿ ಎಂದು. ಅಸಿತನು 8 ಬಾರಿ ಮಗುವಿಗೆ ಪ್ರಣಾಮ ಮಾಡಿ ಮತ್ತು ನೀನೇ ಬುದ್ಧ ಎಂದ. ಲೋಕವನ್ನು ಉದ್ಧಾರ ಮಾಡಲು ಬಂದಿರುವೆ, ನಿನ್ನ ಉಪದೇಶಾಮೃತವನ್ನು ಸವಿಯುವ ಭಾಗ್ಯ ನನಗಿಲ್ಲ ಎಂದ ಮನಸ್ಸಿನಲ್ಲಿ ಅಂದುಕೊಂಡ. ಆದರೂ ನಿನ್ನನ್ನು ಕಣ್ಣು ತುಂಬ ನೋಡಿ ಆನಂದಿಸಿರುವೆ, ನನ್ನ ಸೌಭಾಗ್ಯ ಎಂದು ಭಾವಿಸಿದ್ದೇನೆ. ನನ್ನ ಕಾಲ ಮುಗಿಯಿತು ಎಂದು ಹೇಳಿದ. ಅಂದರೆ ತುಂಬ ವೃದ್ಧಾಪ್ಯವನ್ನು ಹೊಂದಿದ್ದ ಆ ಮುನಿ. ಅದರಿಂದ ಮುಂದಿನ ನಿನ್ನ ಬೋಧನೆಗಳನ್ನು ನಾನು ಕೇಳಲು ಸಾಧ್ಯವಿಲ್ಲವಾದಂಥ ಒಂದು ಮಾತಾಗಿದೆ ಅಂತ ಹೇಳಿ ಆತನು ದುಃಖಪಟ್ಟ. ತರುವಾಯ ಅಸಿತ ಋಷಿಯು ಮಾಯಾದೇವಿಯ ಕಡೆಗೆ ನೋಡಿದ. ಆಕೆ ಪುಣ್ಯ ಪುರುಷನೊಬ್ಬನನ್ನು ಮಗನಾಗಿ ಪಡೆದ ಭಾಗ್ಯಶಾಲಿಯಾಗಿದ್ದಳೆಂದು ಹೇಳಿದ. ಆದರೆ ನೀನು ಇನ್ನೂ ಹೆಚ್ಚು ದಿನ ಬದುಕಿರಲಾರೆ ಅಂತ ಹೇಳಿದ. ಆವಾಗ ಹೇಗಿರುತ್ತೆ ರಾಣಿಗೂ ಮತ್ತು ರಾಜನಿಗೂ ಅಂದರೆ ತುಂಬ ಕೋಪ ಬಂದಿರುತ್ತೆ. ಆಗ ರಾಜ ಈತನನ್ನು ಯಾರು ಕರೆಸಿದ್ದು ಅಂತ ಮತ್ತೆ ಕೋಪಗೊಳ್ತಾರೆ. ಕೆಲವು ಇತಿಹಾಸಕಾರರು ಹೇಳಿದ್ದಾರೆ ಹಾಗೆ. ಬದುಕಿರಲಾರೆ ಎಂದ. ಇಂದಿನಿಂದ 7ನೇ ದಿವಸಕ್ಕೆ ಈ ಲೋಕ ಬಿಟ್ಟು ಹೊರಟು ಹೋಗುವೆ ಎಂದು ಹೇಳಿದ ಆ ಋಷಿಮುನಿ. ರಾಜ ಮತ್ತು ರಾಣಿ ಇದೇ ಚಿಂತೆಯಲ್ಲಿ ಮುಳುಗಿದರು. ಇಡೀ ಆ ಒಂದು ಕಪಿಲವಸ್ತು ಶೋಕ ಇದರಲ್ಲಿ ಮುಳುಗೋಯಿತು. ಏಳನೇ ದಿನ ಮಾಯಾದೇವಿ ಮಲಗಿ ನಿದ್ರಾಸುಖವನ್ನು ಅನುಭವಿಸುತ್ತಾ ಕೊನೆಯುಸಿರೆಳೆದಳು. ಅಂದಿನಿಂದ
ಪ್ರಜಾಪತಿ ಗೌತಮಿಯು ಮಗುವಿನ ಪಾಲನೆ ಪೋಷಣೆಯು ಎಲ್ಲ ಜವಾಬ್ದಾರಿಯು ತನ್ನದೇ ಆಗಿತ್ತು. ಗೌತಮ ಅಂತ ಯಾಕೆ ಬಂತು ಹೆಸರು ಅಂದರೆ, ಪ್ರಜಾಪತಿ ಗೌತಮಿ ಚಿಕ್ಕಮ್ಮ ಇವರ ಪಾಲನೆ ಪೋಷಣೆಯಲ್ಲಿ ಬೆಳೆದಿದ್ದರಿಂದ ಸಿದ್ಧಾರ್ಥನಿಗೆ ಗೌತಮ ಎಂದು ಹೆಸರು ಬಂತು. ಅರಮನೆಯನ್ನು ವರ್ಣಿಸಲು ಅಸಾಧ್ಯವಾದ ಶೋಕವೊಂದು ಆವರಿಸಿತು. ಪ್ರಜಾಪತಿ ಗೌತಮಿ ಮಗುವಿನ ಪಾಲನೆಯನ್ನು ತಾನೇ ವಹಿಸಿಕೊಂಡಳು ಮತ್ತು ಮಗುವನ್ನು ಸಾಕತೊಡಗಿದಳು. ಒಂದು ಶುಭ ಮುಹೂರ್ತವೊಂದರಲ್ಲಿ ಮಗುವಿಗೆ ನಾಮಕರಣ ಮಾಡಿದರು, ಸಿದ್ಧಾರ್ಥ ಎಂದು. ತಾಯಿಯನ್ನು ಕಳೆದುಕೊಂಡ ಮಗು ಎಂಬ ಕಾರಣದಿಂದ ತಂದೆಯ ಪ್ರೀತಿ ವಾತ್ಸಲ್ಯ ಮತ್ತಷ್ಟು ಹೆಚ್ಚಾಯಿತು. ಅವನಿಗೆ ಯಾವ ರೀತಿಯ ಸೇವೆಯನ್ನಾಗಲಿ ಯಾವ ರೀತಿಯ ನೋವಾಗಲಿ ದುಃಖವಾಗಲಿ ಹತ್ತಿರಬಾರದಂತೆ ಸಿದ್ಧಾರ್ಥನ ತಂದೆ ನೋಡಿಕೊಂಡ. ಒಮ್ಮೆ ರಾಜನ ಆಸ್ಥಾನಕ್ಕೆ ಆಗಮಿಸಿದ್ದ ವಿದ್ವಾಂಸ ಹಾಗೂ ಜ್ಯೋತಿಷ್ಶಾಸ್ತ್ರ ಪ್ರವೀಣನೊಬ್ಬ ಸಿದ್ಧಾರ್ಥನ ಜಾತಕ ಮತ್ತು ಅವನ ಅಂಗಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಇವನು ಒಂದಲ್ಲ ಒಂದು ದಿನ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದ. ಸಿದ್ಧಾರ್ಥನಿಗೆ ಈ ಭವಿಷ್ಯ ನುಡಿದಿದ್ದರಿಂದ ಸಿದ್ಧಾರ್ಥನಿಗೆ ಕಷ್ಟ, ನೋವು, ಸಂಕಟಗಳ ಪ್ರಜ್ಞೆ ಮೂಡದಿದ್ದರೆ ಆತ ವಿರಕ್ತಿಯ ಕಡೆಗೆ ಮನಸ್ಸು ಮಾಡುವುದಿಲ್ಲ ಎಂದು ಆ ವಿದ್ವಾಂಸ ಹೇಳಿದ್ದ. ವಿಚಲನಾಗುವುದಿಲ್ಲ. ಇವೆಲ್ಲ ಕಷ್ಟ, ಸಂಕಟ, ದುಃಖ, ದುಮ್ಮಾನಗಳು ಆತನಿಗೆ ನೋಡದೇ ಇದ್ದಾಗ ಆತನು ವಿಚಲಿತನಾಗುವುದಿಲ್ಲ. ಇಲ್ಲ ಅಂದರೆ ವಿಚಲಿತನಾಗಿ ಸನ್ಯಾಸಿಯ ಒಂದು ದೀಕ್ಷೆಯನ್ನು ಪಡಿತಾನೆ ಅಂತ ಹೇಳಿದ ವಿದ್ವಾಂಸ. ಆದ್ದರಿಂದ ಶುದ್ಧೋಧನ ವಿದ್ವಾಂಸ ಹೇಳಿದ್ದಂತೆ ಬಾಲ್ಯ ಮತ್ತು ತಾರುಣ್ಯದಲ್ಲಿ ಈತನಿಗೆ ಎಲ್ಲ ವಿದ್ಯೆಗಳನ್ನು ಗುರುಗಳಿಂದ ಕಲಿಸ್ತಾನೆ. ಈಗ ಅಂತರ್ಮುಖಿ ಅಂತಂದರೆ ಈ ಪ್ರತಿ ಒಂದು ಸನ್ನಿವೇಶದಲ್ಲಿ ಬುದ್ಧ ಅಥವಾ ಸಿದ್ಧಾರ್ಥ ಏನಿದೆ, ಸಿದ್ಧಾರ್ಥನು ಅಂತರ್ಮುಖಿಯಾಗ್ತಿದ್ದ. ಹೇಗೆ ಅಂದರೆ ಪ್ರಪಂಚದ ಯಾವುದೇ ಕಷ್ಟ ಕಾರ್ಪಣ್ಯಗಳು ಸಿದ್ಧಾರ್ಥನ ಅರಿವಿಗೆ ಬಾರದಂತೆ ತುಂಬ ಎಚ್ಚರ ವಹಿಸಿದ್ದ ಯಾರು? ಶುದ್ಧೋಧನ. ಕ್ಷತ್ರಿಯ ಕುಲಕ್ಕೆ ಸೇರಿದ್ದರಿಂದ ಸಿದ್ಧಾರ್ಥ ಸಮರವಿದ್ಯೆ ಕಲಿತು ಕುಶಲಿಯಾದ ಜೊತೆಯಲ್ಲೇ ಇತರ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುತ್ತಾ ಅವನಿಗೆ ಯೋಧವಿದ್ಯೆ ಹಾಗೂ ಜೊತೆಯಲ್ಲಿ ವೇದ ವಿಜ್ಞಾನ ಕಲಿಸಿದ. ವಿದ್ಯೆಯ ಜೊತೆಯಲ್ಲೇ ಆಟ ಪಾಠಗಳನ್ನು ಸಿದ್ಧಾರ್ಥನಿಗೆ ಕಲಿಸಿಕೊಟ್ಟರು. ಸಿದ್ಧಾರ್ಥನು ಎಲ್ಲ ಆಟ ಪಾಠಗಳಲ್ಲೂ ಪ್ರಥಮನಾಗಿದ್ದನು, ಅಂದರೆ ಮುಂಚೂಣಿಯಲ್ಲಿದ್ದ. ಮತ್ತು ಬೇಟೆಯಾಡುವುದನ್ನು ಕಲಿಸಿದ ಯಾರು? ಶುದ್ಧೋಧನ. ಜಿಂಕೆ ಬೇಟೆಯಲ್ಲಿ ಹಾಗೂ ಕುದುರೆ ಸವಾರಿಯಲ್ಲಿ ಪರಿಣಿತನಾಗಿದ್ದ. ಆ ಕುದುರೆಯನ್ನು ಮತ್ತು ಬೇಟೆಯಲ್ಲಿ ಯಾರೂ ಇವನಿಗೆ ಸರಿಸಮಾನರು ಇರಲಿಲ್ಲ. ಈ ಆಟ ಪಾಠಗಳ ಮಧ್ಯೆ ಇದ್ದಕ್ಕಿದ್ದಂತೆ ಸಿದ್ಧಾರ್ಥನು ಮೌನವಾಗಿರುತ್ತಿದ್ದ. ಅಂದರೆ ಆ ಆಟ ಪಾಠಗಳ ಜೊತೆಯಲ್ಲೇ ಏನೋ ಯೋಚನೆ ಮಾಡಿಕೊಂಡು ಮೌನವಾಗಿರುತ್ತಿದ್ದ. ನಿಶ್ಚಲವಾಗಿ ಏನೋ ಯೋಚಿಸುತ್ತಾ ತನ್ನ ಸುತ್ತಮುತ್ತ ಇದ್ದವರನ್ನು ಮರೆತೇ ಬಿಡುತ್ತಿದ್ದ. ಅಂತಂದರೆ ಆಗಲೇ ಹೇಳ್ದು ಅಂತರ್ಮುಖಿಯಾಗಿ ಅಂತ. ಅವನು ಒಳಗೆ ಏನೋ ಯೋಚನೆ ಮಾಡಿಕೊಂಡು ಇದರ ಬಗ್ಗೆ ಏನು ಚಿಂತೆ ಮಾಡಿಕೊಂಡು ಅಂತರ್ಮುಖಿಯಾಗುತ್ತಿದ್ದ. ಸುತ್ತ ಇದ್ದ ಪರಿಸರ ಕೂಡ ಅವನ ಅರಿವಿನಿಂದ ಜಾರಿ ಮರೆಯಾಗುತ್ತಿತ್ತು. ಪರಿಸರವನ್ನೂ ಮರೆತು ಬಿಡುತ್ತಿದ್ದ. ಅಂದರೆ ಆತನ ಒಂದು ಸನ್ಯಾಸತ್ವದ ಕಡೆಗೆ
ಆತನ ಹೆಜ್ಜೆ ಇರುತ್ತಿತ್ತು, ಅಂತರ್ಮುಖಿಯಾಗಿ ಹೋಗುತ್ತಿದ್ದ. ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದಾಗಲೂ ಕುದುರೆಯನ್ನು ನಿಲ್ಲಿಸಿ ಅವನು ಏನೋ ಚಿಂತಿಸುತ್ತಿದ್ದ. ಅಂದರೆ ಅವನ ಅಂತರಂಗದಲ್ಲಿ ಅಡಗಿದ್ದ ಆಧ್ಯಾತ್ಮಿಕ ತುಡಿತ ಅವನನ್ನು ಆಗಾಗ್ಗೆ ಕಾಡುತ್ತಿತ್ತು. ಸಿದ್ಧಾರ್ಥನಿಗೆ ದಯಾಗುಣ, ಮಮತೆ, ಪ್ರೀತಿ, ಅನುಕಂಪ ಮತ್ತು ಹೂವಿನಂಥ ಮನಸ್ಸು ಅವನದಾಗಿತ್ತು. ಒಮ್ಮೆ ವಸಂತ ಕಾಲ ಬಂದಾಗ ಒಂದು ದಿನ ರಾಜ ಶುದ್ಧೋಧನ ತನ್ನ ಆಪ್ತ ಸೇವಕ ಚೆನ್ನನನ್ನು ಕರೆದು, ಇದರಲ್ಲಿ ಕೆಲವುದರಲ್ಲಿ ಚಂಡಕ ಅಂತಿದೆ, ಇಲ್ಲಿ ಕೆಲವುದರಲ್ಲಿ ಚೆನ್ನ ಅಂತಿದೆ. ಆಪ್ತ ಸ್ನೇಹಿತ ಚೆನ್ನನನ್ನು ಕರೆದು ಪ್ರಕೃತಿ ಸೌಂದರ್ಯವನ್ನು ಸಿದ್ಧಾರ್ಥನಿಗೆ ತೋರಿಸಿ ಆಸ್ವಾದಿಸಲು ಅನುವಾಗುವಂತೆ ಅವನನ್ನು ವನದಲ್ಲಿ ಸುತ್ತಾಡಿಸಿಕೊಂಡು ಬರುವಂತೆ ತಿಳಿಸಿದ. ಬೆಳಗಿನ ಜಾವದಲ್ಲಿ ಸಿದ್ಧಾರ್ಥ ವಿಹಾರಕ್ಕೆ ಬಂದಾಗ ಮಗುವಿನಂತೆ ವನದಲ್ಲಿ ನಲೆದಾಡಿದ, ಚೀರಾಡಿದ ಮತ್ತು ಮಂಜಿನ ಕಣಗಳನ್ನು ವೀಕ್ಷಿಸಿ ಸಂತೋಷಪಟ್ಟ. ಮುತ್ತಿನಂತೆ ಉಳಿಯುತ್ತಿದ್ದವು ಅವು. ಬಣ್ಣ ಬಣ್ಣದ ಚಿಟ್ಟೆಗಳನ್ನು ಹಿಡಿಯಲು ಅವುಗಳ ಜೊತೆಯಲ್ಲಿ ಓಡುತ್ತಿದ್ದ. ಹೊಲಗಳನ್ನು, ತೋಟಗಳನ್ನು ಕಂಡು ಆನಂದಿಸುತ್ತಿದ್ದ. ರೈತರು ನೆಲವನ್ನು ಉಳುಮೆ ಮಾಡುತ್ತಿದ್ದಾಗ ಮಣ್ಣಿನ ವಾಸನೆಯನ್ನು ಆಸ್ವಾದಿಸಿದ. ಮಗುವಿನಂತೆ ಕುಣಿಯುತ್ತಿದ್ದ. ಯಾಕೆ ಅಂತಂದರೆ ಅರಮನೆಯಲ್ಲಿಟ್ಟು ಜೈಲಿನಂತೆ ಆಗಿತ್ತು. ಜೈಲಿನಿಂದ ಯಾವಾಗ ನನಗೆ ಬಿಡುಗಡೆಯಾಗುತ್ತೋ, ಈ ಬಂಧನದಿಂದ ಯಾವಾಗ ನನಗೆ ಬಿಡುಗಡೆಯಾಗುತ್ತೋ ಅಂತ ಆತನು ತಿಳ್ಕೊಂಡಿದ್ದ. ಮತ್ತು ಉಳುವಾಗ ನಿಮ್ಗೆ ಗೊತ್ತಿದೆ, ಎರೆಹುಳುಗಳು ಆ ನೇಗಿಲಿನಿಂದ ಆಚೆ ಬರುತ್ತೆ. ಅವು ಬಿಸಿಲಿಗೆ ಸೊರಗಿ ಹೋಗುವುದನ್ನು ಗಮನಿಸಿದ. ಎತ್ತುಗಳು ನೇಗಿಲನ್ನು ಹೊತ್ತು ಅದರ ಭಾರಕ್ಕೆ ನರಳುತ್ತಾ ಎಳೆಯುವುದನ್ನು ಗಮನಿಸಿದ. ಜೇಡರ ಬಲೆಗೆ ಸಿಕ್ಕಿ ಒದ್ದಾಡುತ್ತಿದ್ದ ಹುಳು ಪುಟಗಳನ್ನು ಹೀಗೆ ಆನಂದದ ಜೊತೆಯಲ್ಲಿ ನೋವನ್ನು ಕಂಡು ವಿಚಲಿತನಾಗಿ ಅಂತರ್ಮುಖಿಯಾಗಿ ಆಲೋಚಿಸುತ್ತಿದ್ದ. ಹೀಗೆ ಸುಖ ಸಂತೋಷದ ಮಧ್ಯೆ ಇದ್ದಕ್ಕಿದ್ದಂತೆ ಚಿಂತೆಯಲ್ಲಿ ಮುಳುಗುತ್ತಿದ್ದ. ಪ್ರತಿಯೊಂದು ಸನ್ನಿವೇಶವನ್ನು ಗಮನಿಸಿ ಅದರ ಒಂದು ಏನು ಕಾರಣವನ್ನು ತಿಳಿದು, ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ಹಿಂಗೆ ಆಗಬೇಕು, ಯಾಕೆ ಇದು ಆಗಲೇಬೇಕು ಅನ್ನೋದನ್ನು ಯೋಚನೆ ಮಾಡಿ ಆತನು ಮನಸ್ಸಿನಲ್ಲೇ ಧ್ಯಾನ ಮಾಡಿ ಮನಸ್ಸಿನಲ್ಲೇ ಕೊರಗುತ್ತಿದ್ದ. ಚಿಂತೆಯನ್ನು ಮಾಡುತ್ತಿದ್ದ. ಯಾಕೆ ಹೀಗಾಗ್ತಾ ಇದೆ ಅಂತ ಚಿಂತೆ ಮಾಡುತ್ತಿದ್ದ. ಇದನ್ನು ಶುದ್ಧೋಧನ ಗಮನಿಸಿ ಜ್ಯೋತಿಷ್ಯ ಭವಿಷ್ಯ ನುಡಿದಂತೆ ಸನ್ಯಾಸಿಯಾಗಿ ಬಿಡಬಹುದು ಎಂಬ ಭಯ ರಾಜಾರಾಣಿಯನ್ನು ಕಾಡಿಸಿತು ಅಥವಾ ಕಾಡತೊಡಗಿತು. ತನ್ನ ಆಪ್ತರೊಂದಿಗೆ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯೌವನದ ಚಿಂತೆಗೆ ಸ್ತ್ರೀ ಆಕರ್ಷಣೆಯೇ ಮದ್ದು ಎಂದು ಮನಗಂಡು ಮಗನಿಗೆ ತಕ್ಷಣವೇ ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ಮದುವೆ ಮಾಡಿದ್ರೆ ಸರಿ ಹೋಗುತ್ತಾನೆ ಅಂತ. ನೀವು ನಮ್ಮ ಈ ಲೌಕಿಕದಲ್ಲೂ ಕೂಡ ಅಂತೀರಿ, ಅವನಿಗೇನು ತಂಟೆ ತಲಾರಟೆ ಇನ್ನೊಂದು ಏನಾದರೂ ಮಾಡ್ತಾಯಿದ್ರೆ ಇವನಿಗೆ ಮೂಗುದಾರ ಆಗಬೇಕು ಅಂತಂದರೆ, ಮೂಗುದಾರ ಆಗಬೇಕಂತಂದ್ರೆ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗೆ ನಮ್ಮ ರಾಜಾರಾಣಿಯರು ಕೂಡ ಚಿಂತೆ ಅದನ್ನು ನಿರ್ಧರಿಸಿದರು. ಒಂದು ದಿನ ಚೆನ್ನನು ಬಂದಿಲ್ಲದ ಕಾರಣ, ಅವನ ಮಿತ್ರ ಚೆನ್ನ ಬಂದಿರುವುದಿಲ್ಲ ವಿಹಾರಕ್ಕೆ. ಸಿದ್ಧಾರ್ಥ ತನ್ನ ದಾಯಾದಿ ರಾಜಕುಮಾರನಾದ ದೇವದತ್ತನ ಜೊತೆಗೆ ಉದ್ಯಾನದಲ್ಲಿ ಸುತ್ತಾಡಲು ಹೋದ. ದೇವದತ್ತನು ಸಿದ್ಧಾರ್ಥನ ವಿರುದ್ಧ ಧ್ರುವ ಇದ್ದಂತೆ. ಇವನು ತುಂಟ, ಕ್ರೂರಿ, ಅವನಲ್ಲಿ ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಮಮತೆ ಇಲ್ಲ,
ಇಂಥ ಯಾವುದೇ ಸಿದ್ಧಾರ್ಥನಲ್ಲಿದ್ದ ಗುಣಗಳು ಅವನಲ್ಲಿ ಇರಲಿಲ್ಲ. ತನ್ನ ಸುಖಕ್ಕಷ್ಟೇ ಅವನು ಮಹತ್ವ ನೀಡುತ್ತಿದ್ದ. ಯಾರು ಏನಾದರೂ ಆಗಲಿ ನನಗೆ ಬೇಕಾಗಿಲ್ಲ, ನನ್ನ ಸುಖ ನಂದೇ ಎಂದು ತಿಳಿದಿದ್ದ. ಯಾರು ತಿಳಿದಿದ್ದಾರೋ? ದೇವದತ್ತ. ಇಬ್ಬರು ಉದ್ಯಾನದಲ್ಲಿ ಸುತ್ತಾಡುತ್ತಾ ದೇವದತ್ತನು ತನ್ನ ಸಾಧನೆಯ ಬಗ್ಗೆ ಜಂಬ ಕೊಚ್ಚಿಕೊಳ್ಳುತ್ತಿದ್ದ. ಜಂಬ ಕೊಚ್ಚಿಕೊಳ್ಳುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದ. ಯಾರ ಜೊತೆಗೆ? ಸಿದ್ಧಾರ್ಥನ ಜೊತೆಗೆ. ಈ ಎಲ್ಲ ಮಾತುಗಳು ಸಿದ್ಧಾರ್ಥನಿಗೆ ಅರ್ಥನೇ ಆಗಲಿಲ್ಲ. ಅವನು ಅದರ ಗಮನನೇ ಕೊಡಲಿಲ್ಲ. ಸಿದ್ಧಾರ್ಥ ಗಮನ ಕೊಡದಿರ ಅವನ ಪಾಡಿಗೆ ಅವನು ನಡ್ಕೊಂಡು ಚಿಂತೆ ಮಾಡುತ್ತಾ ಹೋಗುತ್ತಿದ್ದ. ಈ ದೇವದತ್ತನಿಗೆ ಕೋಪ ಬಂತು. ಹೂಂ ಎಂದು ಅವನು ಗರ್ಜಿಸಿ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಅವನು ದೂರ ಬಂದ. ಸಿದ್ಧಾರ್ಥನು ಮರದ ಕೆಳಗೆ ಕುಳಿತ. ದೇವದತ್ತ ಕೋಪದಿಂದ ಕುದಿಯುತ್ತಾ ಹೊರಟು ಹೋದ. ಅಷ್ಟರಲ್ಲಿ ಆಕಾಶದಲ್ಲಿ ಹಂಸಗಳ ಒಂದು ಹಿಂಡು ಗುಂಪು ಹಾರುವುದನ್ನು ಸಿದ್ಧಾರ್ಥ ನೋಡಿದ. ಸಂತೋಷದಿಂದ ತುಂಬಿದ ಕಣ್ಣುಗಳಿಂದ ಅವುಗಳ ಹಾರಾಟ, ಸೊಗಸು, ಸೊಬಗನ್ನು ಆನಂದಿಸಿದ. ಅವನ ಮುಖದಲ್ಲಿ ಮಂದಹಾಸ ಮೂಡಿತು. ಹಂಸಗಳ ಬಿಳಿಯ ಬಣ್ಣ ಈ ಲೋಕದಲ್ಲಿ ಶಾಂತಿ ಮತ್ತು ದೇವರ ಸಂದೇಶವನ್ನು ಸಾರಲು ಸೃಷ್ಟಿಯಾಗಿದೆಯೇನೋ ಎಂದು ಅನಿಸಿತು ಅವನಿಗೆ. ಅಷ್ಟರಲ್ಲಿ ಹಠಾತ್ತನೆ ಒಂದು ಬಾಣ ಗಗನಕ್ಕೆ ಚಿಮ್ಮಿ ಒಂದು ಹಂಸಕ್ಕೆ ತಗಲಿ ಆ ಹಂಸವು ನೋವಿನಿಂದ ಚೀರುತ್ತಾ ರೆಕ್ಕೆಗಳನ್ನು ಬಡಿಯುತ್ತಾ ಸಿದ್ಧಾರ್ಥನು ಕುಳಿತ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ದೊಪ್ಪನೆ ನೆಲಕ್ಕೆ ಬಿತ್ತು. ವಿಲ ವಿಲ ಒದ್ದಾಡಿತು. ವಿಲ ವಿಲ ಒದ್ದಾಡಿತು. ಸಿದ್ಧಾರ್ಥ ಕೂಡಲೇ ಅದನ್ನು ಎರಡು ಕೈಗಳಿಂದ ಎತ್ತಿಕೊಂಡು ಆ ಹಂಸಕ್ಕೆ ನಾಟಿದ ಬಾಣವನ್ನು ಕಿತ್ತು ತೆಗೆದು ಪಕ್ಕದ ನೀರಿನ ಕೊಳವೊಂದರಲ್ಲಿ ಅದನ್ನು ಅದ್ದಿ ಆ ಗಾಯವನ್ನು ತೊಳೆದು ಅದಕ್ಕೆ ಉಪಚಾರ ಮಾಡಿದ. ಇದನ್ನು ನೋಡಿದ ದೇವದತ್ತ ತಾನು ಹೊಡೆದು ಉರುಳಿಸಿದ ಹಂಸವನ್ನು ತರುವಂತೆ ಹೇಳಿ ಸೇವಕನನ್ನು ಸಿದ್ಧಾರ್ಥನಲ್ಲಿಗೆ ಕಳಿಸಿದ. ಆ ಪಕ್ಷಿಯನ್ನು ನಾನು ಉಳಿಸಿರುವುದರಿಂದ ಅದು ನನಗೆ ಸೇರಬೇಕೆಂದು ಸಿದ್ಧಾರ್ಥ ಉತ್ತರಿಸಿದ. ನೀನು ಕೊಡದಿದ್ದರೆ ನಾನು ಈ ವಿಷಯವನ್ನು ರಾಜನಲ್ಲಿಗೆ ಒಯ್ಯುತ್ತೇನೆ ಎಂದು ಹೇಳಿದ. ಸಿದ್ಧಾರ್ಥನು ಹ್ಞೂ ಹಾಗೇ ಆಗಲಿ ಅಂತ ತಲೆಯನ್ನು ಅಲ್ಲಾಡಿಸಿದ. ದೇವದತ್ತ ಕಾಲುಗಳನ್ನು ಅಪ್ಪಳಿಸಿ ಅದನ್ನು ಆಸ್ಥಾನವನ್ನು ಅಪ್ಪಳಿಸಿ ಹೊರಟು ಹೋದ. ಆಸ್ಥಾನವನ್ನು ಪ್ರವೇಶಿಸಿ ರಾಜ ಶುದ್ಧೋಧನ ಸಿಂಹಾಸನದಲ್ಲಿ ಕುಳಿತಿದ್ದ. ದೇವದತ್ತ ದರದರನೆ ಹೋಗಿ ತಲೆ ತಗ್ಗಿಸಿ ನಿಂತ. ಅವನ ಹಿಂದಿನಿಂದಲೇ ಹಿಂಬಾಲಿಸಿ ಕೈಗಳಲ್ಲಿ ಹಂಸವನ್ನು ಹಿಡಿದ ಸಿದ್ಧಾರ್ಥನೂ ಕೂಡ ಅಲ್ಲಿ ಹೋಗಿ ನಿಂತ. ಮಹಾರಾಜರಿಗೆ ನಡೆದ ವಿಷಯವನ್ನು ಇಬ್ಬರು ವಿವರಿಸಿದರು. ಆಗ ರಾಜನ ಮುಖ ಆಲೋಚನೆಯಿಂದ ಗಾಬರಿಯಾಯಿತು. ರಾಜನು ತಾನೇ ಯಾವ ನಿರ್ಧಾರಕ್ಕೂ ಬರಲಿಲ್ಲ. ಬದಲಾಗಿ ಮಂತ್ರಿಗಳ ಅಭಿಪ್ರಾಯ ಕೇಳಿದ. ಮಂತ್ರಿಗಳು ತಮ್ಮೊಳಗೆ ತಾವೇ ಚರ್ಚಿಸಿಕೊಂಡು ಒಂದು ತೀರ್ಮಾನಕ್ಕೆ ಬಂದರು. ಪ್ರಧಾನ ಅಮಾತ್ಯ ಅದನ್ನು ಪ್ರಕಟಿಸಿದ. ಮಹಾರಾಜರೇ, ರಾಜಕುಮಾರ ಸಿದ್ಧಾರ್ಥ ನಿಲುವು ಸರಿ ಇದೆ, ನ್ಯಾಯಸಮ್ಮತವಾಗಿದೆ ಎಂದು ನಮ್ಮ ಅಭಿಪ್ರಾಯ. ಪಕ್ಷಿಯನ್ನು ಉಳಿಸಿ ಕಾಪಾಡಿದ ಸಿದ್ಧಾರ್ಥನಿಗೆ ಸೇರಬೇಕಾಗಿದೆ ಎಂದು ತೀರ್ಮಾನವನ್ನು ಕೊಟ್ಟರು. ರಕ್ಷಕನು ಹಂತಕನಿಗಿಂತ ಶ್ರೇಷ್ಠವೆಂಬ ತತ್ವವನ್ನು ಈ ಆಸ್ಥಾನ ಒಪ್ಪಿಕೊಳ್ಳುತ್ತದೆ ಎಂದು ಹೇಳಿದರು. ಇದು ಸಿದ್ಧಾರ್ಥನಿಗೆ ಸೇರಬೇಕೆಂದು ಹೇಳಿದ್ದಾಯಿತು. ಸಿದ್ಧಾರ್ಥ ಅದನ್ನು ಉಪಚರಿಸಿ ಮತ್ತೆ ಅದು
ಆರೈಕೆ ಮಾಡಿ ಗುಣ ಹೊಂದಿದ ಮೇಲೆ, ಸಂಪೂರ್ಣವಾಗಿ ಗುಣ ಹೊಂದಿದ ಮೇಲೆ ಆ ಅಂಶವನ್ನು ಹಾರಿಬಿಟ್ಟು ಆನಂದಿಸಿದ. ಸಿದ್ಧಾರ್ಥನ ಅಂತರಾಳವನ್ನು ನಿಂದ ತಿಳಿದ ಮಹಾರಾಜರು ಅವನಿಗೆ ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ್ದು ಮೊದಲೇ ಆಯಿತು. ಈಗ ಸಿದ್ಧಾರ್ಥನಿಗೆ ವಿವಾಹ ಯೋಗ್ಯ ವಯಸ್ಸು ಕೂಡ ಆಗಿದೆ ಎಂದು ರಾಜ ಮತ್ತು ರಾಣಿ ಯೋಚನೆ ಮಾಡಿ ಸ್ವಯಂವರವೊಂದನ್ನು ಏರ್ಪಡಿಸಿದರು. ಈ ಸ್ವಯಂವರಕ್ಕೆ ಆ ಪಟ್ಟಣದ ಎಲ್ಲ ಯುವತಿಯರು, ಬೇರೆ ಬೇರೆ ದೇಶಗಳಿಂದ ಬಂದ ಎಲ್ಲ ಯುವತಿಯರು ಸ್ವಯಂವರದಲ್ಲಿ ಪೋಷಕರೊಡನೆ ಪಾಲ್ಗೊಂಡರು. ಈ ಸ್ವಯಂವರದ ವ್ಯವಸ್ಥೆ ಮಾಡಿದ ಮೇಲೆ ಸಿದ್ಧಾರ್ಥನು ರಾಜಕುಮಾರನ ಉಡುಪುಗಳನ್ನು ಧರಿಸಿ ವೇದಿಕೆಯಲ್ಲಿ ನವರತ್ನಗಳಿಂದ ಅಲಂಕರಿಸಿದ ಸಿಂಹಾಸನವೊಂದರಲ್ಲಿ ಕುಳಿತಿದ್ದ. ರಾಜಕುಮಾರಿಯರು ಒಬ್ಬೊಬ್ಬರಾಗಿ ಬಂದು ಸಿದ್ಧಾರ್ಥನಿಗೆ ಪರಿಚಯವನ್ನು ಹೇಳಿಕೊಳ್ಳುವುದಿತ್ತು. ಈ ಸ್ವಯಂವರದ ವಿಧಾನ: ಮಾತನಾಡಿಸುವ ಕನ್ಯೆ ತನಗೆ ಇಷ್ಟವಾದರೆ ತನ್ನ ಕೊರಳಿನಲ್ಲಿರ್ತಕ್ಕಂಥ ಮಾಲೆಯನ್ನು ಹಾಕಬೇಕು. ಇಷ್ಟವಾಗದಿದ್ದರೆ ತಟ್ಟೆಯಲ್ಲಿರ್ತಕ್ಕಂಥ ಮುತ್ತು ರತ್ನಗಳನ್ನು ಒಂದು ಹಿಡಿಯನ್ನು ಕೊಟ್ಟು ಅವರಿಗೆ ಹೊಂದಿಸಬೇಕಾಗಿತ್ತು. ಹೀಗೆ ತಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಮುತ್ತು ರತ್ನಗಳು ಖಾಲಿಯಾಯಿತು. ಯಾರನ್ನೂ ಕೂಡ ಇಷ್ಟಪಡಲಿಲ್ಲ. ರಾಜ ರಾಣಿಯರಿಗೆ ಗಾಬರಿಯಾದರು. ಹೀಗೆ ಸಿದ್ಧಾರ್ಥನಿಗೆ ಯಾರ ಮೇಲೂ ಮನಸ್ಸಾಗಂಗಿಲ್ಲ. ತಟ್ಟೆಯಲ್ಲಿನ ಎಲ್ಲ ಮುತ್ತು ರತ್ನಗಳು ಖಾಲಿಯಾಯಿತು. ಇದನ್ನು ನೋಡಿದ ರಾಜಾರಾಣಿಯರಿಗೆ ಆತಂಕದ ಛಾಯೆ ಆವರಿಸಿತು. ಅಷ್ಟರಲ್ಲಿ ಅತ್ಯಂತ ಸುಂದರಿಯಾದ ರಾಜಕುಮಾರಿಯೊಬ್ಬಳು ಸಿದ್ಧಾರ್ಥನ ಸಮೀಪ ಬರುತ್ತಿದ್ದಂತೆ ಸಿದ್ಧಾರ್ಥನ ಮುಖದಲ್ಲಿ ಮಿಂಚು ಹೊಡೆದಂತೆ ನಸು ನಗೆ ಒಂದು ಚಿಮ್ಮಿತು. ಅವಳು ಮೆಲ್ಲನೆ ನಡೆದು ತನ್ನ ಪರಿಚಯ ಹೇಳಿಕೊಂಡಳು. ಆದರೆ ಮಿಂಚು ಬಡಿದವನಂತಾದ ಸಿದ್ಧಾರ್ಥನು ಅವನಿಗೆ ಅವಳು ಹೇಳಿದ್ದು ಯಾವುದೂ ಕೂಡ ಕೇಳಿಸಲೇ ಇಲ್ಲ. ಅವನಿಗೆ ಅವಳು ಏನು ಹೇಳಿದರು ಎಂದು ಗೊತ್ತಾಗಲಿಲ್ಲ. ಆ ಕನ್ಯೆಗೂ ಕೂಡ ಹಾಗೆಯೇ ಅನಿಸಿತು. ಇವರಿಬ್ಬರ ಕಣ್ಣುಗಳು ಪರಸ್ಪರ ಸೇರಿದವು. ಒಂದೇ ಕ್ಷಣದಲ್ಲಿ ಮಾತಾಡಿಕೊಂಡವು. ಆ ರಾಜಕುಮಾರಿಯ ಹೆಸರು ಯಶೋಧರೆ. ಈ ಯಶೋಧರೆ ತನ್ನ ರಾಜ್ಯದಲ್ಲಿ ಮಂತ್ರಿಯಾಗಿದ್ದ ದಂಡಪಾಣಿಯ ಮಗಳು. ಅವರಿಗೆ ನಾಚಿಕೆಯಾಗಿ ಭಯವನ್ನು ತಂದಿತು. ಅವನು ಒಂದು ಮುಷ್ಟಿ ರತ್ನ ಕೊಟ್ಟು ಬಿಡಲಿ, ನಾನು ಓಡಿ ಹೋಗುವೆ ಅಂತ ಆ ಕನ್ಯೆ ಅಂದ್ಕೊಂಡ್ಳು. ಆದರೆ ಸಿದ್ಧಾರ್ಥ ತನ್ನ ಕೊರಳಿನಿಂದ ಮುತ್ತಿನ ಹಾರವನ್ನು ಯಶೋಧರೆಯ ಕೊರಳಿಗೆ ತೊಡಿಸಿದ. ಸಂಪ್ರದಾಯದಂತೆ ಸಿದ್ಧಾರ್ಥನ ಮದುವೆ ನಡೆಯಿತು. ಸಿದ್ಧಾರ್ಥನ ವಯಸ್ಸು ಆವಾಗ 16 ಆಗಿತ್ತು. ಮದುವೆಯಾದ ನಂತರ ಸುಮಾರು 10 ವರ್ಷಗಳಿಗೂ ಹೆಚ್ಚು ಕಾಲ ಸುಖ ಸಂತೋಷದಲ್ಲೇ ಕಾಲ ಕಳೆದರು. ಸಿದ್ಧಾರ್ಥನಿಗೆ 3 ಋತುಮಾನಗಳಿಗೆ ಹೊಂದಿಕೊಳ್ಳುವಂತೆ 3 ಅರಮನೆಗಳನ್ನು ಕಟ್ಟಿಸಿ ಅವನ ಸಂತೋಷಕ್ಕೆ ಮಿತಿಯಿಲ್ಲದೆ, ಕೊರತೆಯಿಲ್ಲದೆ, ವೈಭವದಿಂದ ಯಾವುದೇ ದುಃಖ, ನೋವು, ಸಂಕಟ ಅವನಿಗೆ ಆಗದಂತೆ ಶುದ್ಧೋಧನ ಎಚ್ಚರ ವಹಿಸಿದ್ದ. ಅಂದರೆ 3 ಋತುಮಾನಗಳಿಗೆ ತಕ್ಕಂತೆ 3 ಅರಮನೆಗಳನ್ನು ಕಟ್ಟಿಸಿದ್ದ. ಯಾಕೆ ಅಂತಂದರೆ ಇವನು ಬೇರೆ ಆಚೆ ಬಂದಾಗ ಸಂಕಟ, ದುಃಖ ಇವನ್ನೆಲ್ಲ ವೀಕ್ಷಿಸಿದಾಗ ಇವನು ವಿಚಲನಾಗುತ್ತಾನೆ ಅಂತ ಗೊತ್ತಿತ್ತು. ಆದರೆ ಸಿದ್ಧಾರ್ಥನಿಗೆ ಒಂದು ಜೈಲಾಯಿತು. ಅದು ಓಡಿ ಹೋಗಬೇಕೆಂದು ಅನಿಸುತ್ತಿತ್ತು. ಪ್ರಕೃತಿಯ ಮಡಲಿಗೆ ಹೋಗಬೇಕು ಎಂದು ಅನಿಸುತ್ತಿತ್ತು. ಒಂದು ದಿನ ತನ್ನ ಸಾರಥಿಯು ಆಪ್ತನೂ ಆಗಿದ್ದ ಚೆನ್ನನಿಗೆ ಸುತ್ತಾಡಲು
ಹೊರಗೆ ಕರೆದುಕೊಂಡು ಹೋಗು ಎಂದ. ಚೆನ್ನನ ಮೂಲಕ ತನ್ನ ಅಭಿಲಾಷೆಯನ್ನು ಅರಿತ ತಂದೆ ತಕ್ಷಣವೇ ನಗರವನ್ನು ಸಿಂಗರಿಸಬೇಕೆಂದು ಭಟರಿಗೆ ಆದೇಶ ನೀಡಿದ. ಹೊರಡುವ ಮಾರ್ಗದಲ್ಲುದ್ದಕ್ಕೂ ಯಾವುದೇ ಅಹಿತಕರವೂ ದೃಷ್ಟಿಗೆ ಅಸಹ್ಯವೂ ಅನಿಸುವಂತಹ ಘಟನೆಗಳು ಭಿಕ್ಷುಕರು ಬಾರದಂತೆ ಎಚ್ಚರ ವಹಿಸಬೇಕೆಂದು ಆದೇಶ ಹೊರಡಿಸಿದ್ದ. ಯಾಕಂದರೆ ಇವೆಲ್ಲ ನೋಡಿದ್ರೆ ಏನಾಗುತ್ತೆ, ಅವನು ಸನ್ಯಾಸಿ ಆಗಿಬಿಡ್ತಾನೆ ಅಂತ ಅವನಿಗೆ ಭಯ ರಾಜನಿಗೆ. ಸಿದ್ಧಾರ್ಥ ರಥ ಅರಮನೆಯಿಂದ ಹೊರಟು ಮೊದಲೇ ನಿಗದಿಯಾಗಿದ್ದ ಮಾರ್ಗದಲ್ಲಿ ಸಾಗಿತು. ಮಾರ್ಗದುದ್ದಕ್ಕೂ ಮಂದಹಾಸ ಬೀರುತ್ತಾ ಯುವ ಮುಖಗಳನ್ನು ನೋಡಿ ಸಂತೋಷವಾಯಿತು. ಸುಂದರಿಯರಾದ ತರುಣಿಯರು ಸಿದ್ಧಾರ್ಥನ ರಥದತ್ತ ಹೂಗಳನ್ನು ಎರಚಿದರು. ಯುವಕರು ಹರ್ಷೋದ್ಗಾರದಿಂದ ಜೈಕಾರಗಳನ್ನು ಕೂಗುತ್ತಾ ಸ್ವಾಗತಿಸಿದರು. ಹೀಗೆ ಸಂತೋಷ, ಸೌಂದರ್ಯ, ಸಂಭ್ರಮಗಳ ನಡುವೆ ರಥ ಮುಂದೆ ಸಾಗಿತು. ಅಷ್ಟರಲ್ಲಿ ನಾವು ಎಷ್ಟೇ ಹೇಳಿದ್ರು 144 ಸೆಕ್ಷನ್ ಇದ್ದರೂ ಕೂಡ ಯಾರೂ ಮೇಯ್ನ್ ರೋಡಲ್ಲಿ ಇರೋದಿಲ್ಲ. ಸಬ್ ರೋಡಲ್ಲಿ ಯಾರೋ ಒಬ್ಬರು ಬಂದ್ಬಿಡ್ತಾರೆ, ಯಾವುದೋ ಒಂದು ಘಟನೆ ಆಗಿಬಿಡುತ್ತೆ. ಹಾಗೆ ಇಲ್ಲೂ ಆಗಿದ್ದು. ಅಷ್ಟರಲ್ಲಿ ಒಬ್ಬ ಮುದುಕನು ರಾಜಕುಮಾರನ ದೃಷ್ಟಿಗೆ ಬಿದ್ದ. ಸಿದ್ಧಾರ್ಥನ ರಥದ ಮುಂದೆಯೇ ಹಾದು ಹೋದ. ರಥವನ್ನು ಮುಂದೆಯೇ ಆ ರೋಡ್ನಲ್ಲಿ ದಾಟಿದ. ಆತನು ಹಣ್ಣು ಮುದುಕ. ಅವನ ಬೆನ್ನು ಬಾಗಿತ್ತು, ಕೈಕಾಲುಗಳು ನಡುಗುತ್ತಿದ್ದವು, ಚರ್ಮ ಸುಕ್ಕುಗಟ್ಟಿತ್ತು. ಬಹು ಕಷ್ಟದಿಂದ ಕೂಲನ್ನೂರಿ ರಸ್ತೆಯನ್ನು ದಾಟಿದ. ಅವನನ್ನು ನೋಡುತ್ತಲೇ ಸಿದ್ಧಾರ್ಥನು ಚೆನ್ನನನ್ನು ರಥವನ್ನು ನಿಲ್ಲಿಸಲು ಕೇಳಿದ. ಮನಸ್ಸಿಲ್ಲವಾದರೂ ಇಲ್ಲದೇ ಇದ್ದರೂ ಮನಸ್ಸು ರಥವನ್ನು ನಿಲ್ಲಿಸಲೇಬೇಕಾಯಿತು. ಅವನನ್ನು ನೋಡಿ ಬೆಚ್ಚಿದ. ಯಾರು ಬೆಚ್ಚಿದ್ದು? ಸಿದ್ಧಾರ್ಥ. ಚೆನ್ನನನ್ನು ಪ್ರಶ್ನಿಸಿದ, ಅವನು ಯಾಕೆ ಹೀಗೆ ಆಗಿದ್ದಾನೆ ಅಂತ. ಯಾಕೆಂದರೆ ನೋಡೇ ಇರಲಿಲ್ಲ, ಅವನು ಮುದುಕನನ್ನು ನೋಡೇ ಇರಲಿಲ್ಲ. ರಾಜಕುಮಾರ ವೃದ್ಧಾಪ್ಯದಲ್ಲಿ ಮನುಷ್ಯನ ಶರೀರ ಹಾಗೆ ಆಗುತ್ತದೆ ಎಂದು ಹೇಳಿದ. ಈ ಘಟನೆಯನ್ನು ಸಾಯಂಕಾಲ ಕಪಿಲವಸ್ತುವಿಗೆ ಪಟ್ಟಣದಿಂದ ಅರಮನೆಗೆ ಬಂದರು. ಆವಾಗ ಸಿದ್ಧಾರ್ಥ ತನ್ನ ಪತ್ನಿ ಯಶೋಧರೊಂದಿಗೆ ಹಂಚಿಕೊಳ್ಳುತ್ತಿದ್ದ ಪ್ರತಿ ವಿಷಯವನ್ನು. ಯಶೋಧರೆಯೊಂದಿಗೆ ಹಂಚಿಕೊಂಡು ಒಂದು ದಿನ ನೀನು, ನಾನು, ನಮ್ಮ ತಂದೆ, ಚಿಕ್ಕಮ್ಮ ಎಲ್ಲರೂ ಕೂಡ ಅವನಂತೆ ಆಗುವೆವು ಎಂದು ತಿಳಿಯಿತು ನನಗೆ ಅಂತ ಹೇಳುವ. ಆಗ ಅದನ್ನು ಚಿಂತಿಸುತ್ತಾ ಅದಕ್ಕೆ ಏನೋ ಒಂದು ಪರಿಹಾರ ಒಳ್ಳೆಯಬೇಕೆಂದು ಚಿಂತಿಸುತ್ತಾ ಆತನು ಪ್ರತಿದಿನ ಅದನ್ನೇ ಚಿಂತೆ ಮಾಡುತ್ತಿದ್ದ. ಹಾಗೆ ಮತ್ತೊಂದು ದಿನ ವ್ಯವಹಾರಕ್ಕೆ ಹೊರಟರು. ಮತ್ತೊಂದು ದಿನ ಹೋದಾಗ ಹಾಗೆಯೇ ರಾಜನು ಕೂಡ ಇದೇ ಮಾರ್ಗದಲ್ಲಿ ಹೋಗಬೇಕೆಂದು ಚೆನ್ನನಿಗೆ ಹೇಳಿದ್ದ. ಆದರೆ ದುರದೃಷ್ಟವಶಾತ್ತು ನಾರುತ್ತಿದ್ದ ದೇಹವನ್ನು ಒತ್ತಿಕೊಂಡು ಕಷ್ಟದಿಂದ ನಡೆಯುತ್ತಿದ್ದ ಒಬ್ಬ ಕುರೂಪಿಯನ್ನು ಕಂಡ ಸಿದ್ಧಾರ್ಥ ಬೆಚ್ಚಿದ. ಒಂದು ಕುರೂಪಿಯನ್ನು ಕಂಡ. ಚೆನ್ನನು ವಿಚಾರಿಸಿದಾಗ ಅವನೊಬ್ಬ ಕುಷ್ಠರೋಗಿ. ಆ ರೋಗ ಅವನನ್ನು ಸಾವಿನ ಮನೆಗೆ ಕರೆದೊಯ್ಯುವುದು ಎಂದು ನಿಶ್ಚಿತ ಎಂದು ತಿಳಿಸಿದ. ಆಗ ಇನ್ನೂ ದುಃಖ ಆಯಿತು. ಇವೆಲ್ಲ ಇವಿಯಾ ಅಂತ ಚಿಂತೆಗೆ ಒಳಗಾದ ಸಿದ್ಧಾರ್ಥ. ಹೀಗೆ ಸಂಚಾರ ಮುಂದುವರೆದಂತೆ ಅವನು ಒಂದು ಶವದ ಮೆರವಣಿಗೆಯನ್ನು ಕಂಡ. ಮತ್ತೆ ಚೆನ್ನನನ್ನು ಕೇಳಿದಾಗ, ರಾಜಕುಮಾರರೇ, ಎಲ್ಲರೂ ಒಂದು ದಿನ ಸಾಯಲೇಬೇಕು. ಈ ಪ್ರಪಂಚದಲ್ಲಿ ಅದೊಂದೇ ಪರಮ ಸತ್ಯ ಎಂದು ತಿಳಿಸಿದ. ಇಷ್ಟವಿರಲಿ ಇಲ್ಲದಿರಲಿ ನಾವೆಲ್ಲರೂ ಒಂದಲ್ಲ ಒಂದು ದಿನ ಕುಟುಂಬವನ್ನು ಬಿಟ್ಟು
ಪರಲೋಕಕ್ಕೆ ಹೊರಡಲೇಬೇಕು ಎಂದು ಚೆನ್ನನು ತಿಳಿಸಿದ. ಆವಾಗ ಸಿದ್ಧಾರ್ಥನಿಗೆ ತುಂಬ ಈ 3 ಘಟನೆಗಳಿಂದ ದುಃಖವಾಗಿ ಚಿಂತೆಗೊಳಗಾಗಿ ಅವನು ದಿಗ್ಭ್ರಮೆಗೊಂಡ. ಸಿದ್ಧಾರ್ಥನ ಮನಸ್ಸು ಕ್ಷೋಭೆಗೊಳಗಾಯಿತು. ಅವನಲ್ಲಿ ತೀವ್ರವಾದ ದುಃಖ, ಒಯ್ದಾಟ, ದುಮ್ಮಾನ ಆರಂಭವಾಯಿತು. ಹೀಗೆ ಮತ್ತೆ ಮರಳಿ ಬರುತ್ತಿದ್ದ ಮಾರ್ಗದಲ್ಲಿ ಸಿದ್ಧಾರ್ಥನು ಒಬ್ಬ ಖಾವಿ ಉಡುಪನ್ನು ಧರಿಸಿದ ಸನ್ಯಾಸಿಯೊಬ್ಬನನ್ನು ಕಂಡ. ಅವನ ಕೈಯಲ್ಲಿ ಒಂದು ಭಿಕ್ಷಾಪಾತ್ರೆ ಇತ್ತು. ಅವನು ನಾಗರಿಕರಲ್ಲಿ ಭಿಕ್ಷೆ ಕೇಳುತ್ತಿದ್ದ. ಅವನಿಗೆ ಯಾವ ಚಿಂತೆಯೂ ಇಲ್ಲ, ಯಾರ ಸಂಬಂಧವೂ ಇಲ್ಲ. ಅವನಿಗೆ ಒಂದು ಬಗೆಯ ತೃಪ್ತಿ, ಸಮಾಧಾನ ಅವನಲ್ಲಿತ್ತು. ಅವನಲ್ಲಿ ಪ್ರಶಾಂತತೆ, ಮೌನ, ನೆಮ್ಮದಿ ನೆಲೆಸಿತ್ತು. ಅವನ ಕಣ್ಣುಗಳು ಏನೋ ಕನಸು ಕಾಣುವಂತೆ ಇತ್ತು. ಅವನಿಗೆ ಯಾವ ಚಿಂತೆಯೂ ಇರಲಿಲ್ಲ. ಹೀಗೆ ರಥವನ್ನು ನಿಲ್ಲಿಸಿ ಸಿದ್ಧಾರ್ಥನು ಇಳಿದು ಅವನ ಸನ್ಯಾಸಿಯ ಮುಂದೆ ಹೋಗಿ ಪ್ರಶ್ನೆ ಕೇಳಿದ, ನೀನು ಯಾಕೆ ಹೀಗಿರುವೆ ಅಂತ. ಇದೆಲ್ಲ ಹೇಳಿದ. ನನಗೆ ಯಾವುದೇ ಸಂಬಂಧವಿಲ್ಲ, ನನಗೆ ಈ ಒಂದು ಐಹಿಕ ಲೋಕಕ್ಕೆ ನಾನು ಹೊಂದಿಕೊಂಡಿಲ್ಲ, ನನಗೆ ಆಕಾಶವೇ ಒಂದು ಹೊದಿಕೆ, ನನಗೆ ಭೂಮಿಯೇ ಒಂದು ಮನೆ, ಯಾವುದೋ ಒಂದು ಗುಹೆಯಲ್ಲಿ ವಾಸ ಮಾಡುತ್ತೇನೆ, ನಾನು ತುಂಬ ಸಂತೋಷದಿಂದ ಜೀವನ ಮಾಡುತ್ತಿದ್ದೇನೆ, ನನಗೆ ಯಾರು ಹಂಗೂ ಇಲ್ಲ, ನಾನು ಹಸಿವಾದಾಗ ಭಿಕ್ಷೆ ಬೇಡಿ ನನ್ನ ಒಂದು ಹಸಿವನ್ನು ತೀರಿಸಿಕೊಳ್ಳುತ್ತೇನೆ. ಹೀಗೆ ಎಲ್ಲವನ್ನು ವಿವರಿಸಿದ. ಅವನೊಬ್ಬ ಸಾಧು, ಅವನಿಗೆ ಸಂಸಾರವಿಲ್ಲ. ಇದೆಲ್ಲ ವಿವರಿಸಿದ ಮೇಲೆ ಅವನಿಗೆ ಆ ಮನೆಯಿಲ್ಲ, ಗುಹೆಯೊಳಗೆ ವಾಸ ಮಾಡುತ್ತಾ ಭಿಕ್ಷೆ ಕೊಟ್ಟರೆ ತಿನ್ನುತ್ತಾನೆ, ಇಲ್ಲವಾದರೆ ಸುಮ್ಮನೆ ಇರುತ್ತಾನೆ, ಇಲ್ಲವಾದರೆ ಹಣ್ಣು ಹಂಪಲುಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಾನೆ. ಅವನ ಹುಟ್ಟು ಮತ್ತು ಮರಣದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿರುತ್ತಾನೆ. ಹೀಗೆ ಸಿದ್ಧಾರ್ಥ ತಿಳಿದ ಮೇಲೆ ಇವನ ಮನಸ್ಸು ತುಂಬ ವಿಚಲಿತವಾಗಿ ಮನೆಗೆ ಬಂದು ಸುಮ್ಮನೆ ಯಶೋಧರೆಯ ಎಲ್ಲ ತಿಳಿಸುತ್ತಾ ಹೀಗೆ ನಾವೆಲ್ಲ ಆಗ್ತೀವಿ ಅಂತ ಹೇಳ್ತಾ ಯಶೋಧರೆ ಸಮಾಧಾನ ಮಾಡ್ತಾರೆ. ಮತ್ತು ಯಶೋಧರೆ ನಿದ್ದೆ ಹೋಗ್ತಾರೆ. ಆದರೆ ಇವನಿಗೆ ನಿದ್ದೆ ಬರಲಿಲ್ಲ. ಈ ಮೂಲಕ 4 ಘಟನೆಗಳನ್ನು ಸಿದ್ಧಾರ್ಥನು ತನ್ನ ಹೆಂಡತಿಯಾದ ಯಶೋಧರೆಯ ಹತ್ತಿರ ಹೇಳಿ ಹಂಚಿಕೊಂಡು ಕೊರಗುತ್ತಾನೆ ಮತ್ತು ದುಃಖ ಪಡುತ್ತಾನೆ. ಇದಕ್ಕೆ ಕಾರಣಗಳೇನು ಎಂದು ತಿಳಿದುಕೊಳ್ಳಲು ಚಿಂತಿಸುತ್ತಾನೆ. ವೃದ್ಧಾಪ್ಯ, ರೋಗ, ಸಾವು ಇವುಗಳ ಬಗ್ಗೆ ಯೋಚಿಸುತ್ತಾ ಸಮಸ್ಯೆಗಳಿಂದ ಹೊರಬರಲು ಏನಾದರೂ ಒಂದು ಉಪಾಯವಿದೆಯೇ ಎಂದು ಚಿಂತಿಸತೊಡಗಿದ. ಶಾಶ್ವತ ಶಾಂತಿ ಹಾಗೂ ಸಂತೋಷವನ್ನು ಹೊಂದುವುದಕ್ಕೆ ಏನಾದರೂ ಮಾರ್ಗವಿದೆಯೇ ಎಂಬುದೇ ಅವನ ಜಿಜ್ಞಾಸೆಯಾಗಿತ್ತು. ಇದೆಲ್ಲ ಯೋಚನೆ ಮಾಡ್ಕೊಂಡಿದ್ದ. ಈಗ ಸಾಂಸಾರಿಕ ಜೀವನ ತ್ಯಾಗ ಮಾಡ್ತಾನೆ. ಹೇಗೆ ಅಂತಂದರೆ, ಈ ಮೇಲಿನ ಸಮಸ್ಯೆಗಳನ್ನು ತನ್ನ ಆಸ್ಥಾನದಲ್ಲಿರುವ ವಿದ್ವಾಂಸರೊಡನೆ, ಯತಿಗಳೊಡನೆ ಚರ್ಚಿಸಿ, ಆದರೆ ಇದರಿಂದ ಅವನಿಗೆ ಯಾವುದೇ ಸಮಾಧಾನ, ಉತ್ತರ ಸಿಗಲಿಲ್ಲ. ಇದಕ್ಕೆ ಯಾರೂ ಹೊಣೆ? ಎಲ್ಲವನ್ನೂ ದೇವರ ಮೇಲೆ ಹೊರಿಸದೆ ತಾನೇ ಸ್ವತಃ ಉತ್ತರವನ್ನು ಕಂಡುಕೊಳ್ಳಬೇಕೆಂಬ ಇಚ್ಛೆ ಅವನಲ್ಲಿ ಪ್ರಬಲವಾಗತೊಡಗಿತು. ಸುಖ ಎನ್ನುವುದು ಬರೀ ಭ್ರಮೆ ಎಂಬ ಸತ್ಯ ಬೇರೂರಿತು. ವೈರಾಗ್ಯದ ಕಡೆಗೆ ಅವನ ಮನ ಓಡುತ್ತಿತ್ತು. ಆ ವೇಳೆಗೆ ಯಶೋಧರೆ ಗಂಡು ಮಗುವಿಗೆ ಜನ್ಮವಿತ್ತಳು. ಆವಾಗ ಸಿದ್ಧಾರ್ಥನ ಅಂದ್ಕೊಂಡ, ಇವೆಲ್ಲ ಜೊತೆಗೆ ಇದೊಂದು ಸಾಲದೇ ಇತ್ತು, ಇದೊಂದು ಬಂಧನ ನನಗೆ ಸೇರಿಕೊಳ್ತು ಅಂತ ಯೋಚಿಸಿದ. ತಂದೆ ಶುದ್ಧೋಧನ ರಾಜ್ಯದ ಮುಂದಿನ ಉತ್ತರಾಧಿಕಾರಿ ಹುಟ್ಟಿದ್ದಾನೆಂದು ಆನಂದಪಟ್ಟ. ಅರಮನೆಯಲ್ಲಿ ಉತ್ಸವವನ್ನು ಏರ್ಪಡಿಸಿದ್ದ. ಸಿದ್ಧಾರ್ಥ ಮನಸ್ಸಿಲ್ಲದಿದ್ದರೂ ಈ ಉತ್ಸವದಲ್ಲಿ ಭಾಗಿಯಾಗಿ ಉತ್ಸವವನ್ನು ಪೂರ್ಣಗೊಳಿಸಿದ. ನಂತರ ಯಶೋದೆ ಮಗುವನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ಆನಂದದಿಂದ ನಿದ್ರಿಸುತ್ತಿದ್ದಳು. ಸಿದ್ಧಾರ್ಥನಿಗೆ ನಿದ್ರೆ ಬರಲಿಲ್ಲ. ತನ್ನ ಪತ್ನಿ ಯಶೋಧರೆಯನ್ನು
ಕಣ್ತುಂಬ ನೋಡಿ ಭಾವುಕನಾಗಿ ಕಣ್ಣೀರು ಸುರಿಸಿದ. ಮಗುವನ್ನು ತಪ್ಪಿಕೊಂಡು ಮಲಗಿದ್ದ ಆಕೆಯ ಸುಂದರ ವದನ ಅದು ಅವನನ್ನು ಮತ್ತೆ ಮತ್ತೆ ಆಕರ್ಷಿಸುತ್ತಿದ್ದರೂ ಆಗಲೇ ದೃಢ ನಿಶ್ಚಯ ಮಾಡಿಕೊಂಡಿದ್ದ ಸಿದ್ಧಾರ್ಥ ಆಕೆಯ ಕಾಲ ಮೇಲೆ ತನ್ನ ತಲೆಯನ್ನಿಟ್ಟು ತನ್ನನ್ನು ಮನ್ನಿಸುವಂತೆ ಮೌನವಾಗಿ ಬೇಡಿಕೊಂಡ. ಮಲಗಿದ್ದ ಅವಳ ಮಂಚದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಿದ. ಇದಕ್ಕೆ ಮೊದಲೇ ಅವರ ತಂದೆಯ ಶುದ್ಧೋಧನನ ಅನುಮತಿಯನ್ನು ಪಡೆಯಬೇಕು, ನಾನು ಸನ್ಯಾಸಿ ಆಗಬೇಕು ಅಂತ ಹೋದ. ತಂದೆ ಬೇಡ ಬೇಡ ಅಂತ ಒಪ್ಪಲಿಲ್ಲ. ಆವಾಗ ಸಿದ್ಧಾರ್ಥನ ಕೇಳಿದ, ನಾನು ರಾಜನಾಗಿರುತ್ತೇನೆ, ನಾನು ಕೇಳಿದ ನೀನು ಒದಗಿಸಬೇಕು ಅಂತ ಹೇಳ್ದ. ಏನು 3 ಪ್ರಶ್ನೆಗಳನ್ನು ಕೇಳಿದ. 1, ನಾನು ಯಾವಾಗಲೂ ಯುವಕನಾಗಿರಬೇಕು, ಮತ್ತು ನನಗೆ ಯಾವುದೇ ರೋಗ ರುಜಿನ ಬರಬಾರದು. ಇನ್ನೊಂದೇನು, ನಾನು ಸಾಯಬಾರದು, ನಾನು ಯಾವಾಗಲೂ ಶಾಶ್ವತವಾಗಿ ಹೀಗೆ ಇರಬೇಕಂತ ಕೇಳ್ದ. ಇದು ಆಗುತ್ತಾ? ಕೊಡೋದಕ್ಕಾಗೋದಿಲ್ಲ. ಆಗ ಸುಮ್ಮನಾದ ರಾಜ. ಸುಮ್ಮನಾದ ಮೇಲೆ ಇವನು ಈ ನಿರ್ಧಾರ ತಗೊಂಡು ಈಗಾಗಲೇ ಚೆನ್ನನಿಗೆ ಕುದುರೆಯನ್ನು ರೆಡಿ ಮಾಡೋದಕ್ಕೆ ಕೇಳ್ದ, ಅಂದರೆ ಸಿದ್ಧಗೊಳಿಸೋದು ಕೇಳ್ದ. ಅಪ್ಪಣೆ ಮಾಡಿದ್ದ. ಚೆನ್ನನು ಅರಮನೆಯ ಹೊರಗೆ ಕಾಯುತ್ತಿದ್ದ. ತನ್ನ ಪ್ರಿಯ ಕುದುರೆಯ ಬೆನ್ನು ತಟ್ಟಿ ಅದರ ಮೇಲೆ ಕೂತು ಅರಮನೆಯನ್ನು ಬಿಟ್ಟು ರಾಜಬೀದಿಗಳಲ್ಲಿ ಮೌನವಾಗಿ ಹುಣ್ಣಿಮೆಯ ಬೆಳಕಿನಲ್ಲಿ ಅರಣ್ಯದ ಮಾರ್ಗ ಹಿಡಿದು ಸಾಗತೊಡಗಿದ. ಕುದುರೆಯು ಅನುಪ್ರಿಯ ಕಾಡು ತಲುಪಿತು. ಹರಿಯುತ್ತಿದ್ದ ಅನೋಮ ನದಿಯ ದಂಡೆಯಲ್ಲಿ ಸೇರಿತು. ಸಿದ್ಧಾರ್ಥನು ರಾಜ ಉಡುಪುಗಳನ್ನು ಒಡವೆಗಳನ್ನು ತೆಗೆದು ಚೆನ್ನನ ಕೈಗೆ ಕೊಟ್ಟು ಅರಮನೆಗೆ ವಾಪಸ್ ಹೋಗು ಎಂದು ಹೇಳಿದ. ಚೆನ್ನನು ಸಿದ್ಧಾರ್ಥನ ಕಾಲಿಗೆ ಬಿದ್ದು, ಓ ಒಡೆಯ, ನೀನು ಹೀಗೆ ಮಾಡಬೇಡ, ಎಲ್ಲರೂ ಇದ್ದಾರೆ, ನಿಮ್ಮ ಚಿಕ್ಕಮ್ಮ, ಮಗ, ಹೆಂಡತಿ ಎಲ್ಲರೂ ಕೂಡ ನಿನ್ನನ್ನು ಕಾದು ನೋಡುತ್ತಿರ್ತಾರೆ ಎಂದು ಹೇಳಿದ. ಸಿದ್ಧಾರ್ಥನು ಒಪ್ಪಲಿಲ್ಲ. ನಂತರ ಸಿದ್ಧಾರ್ಥನು ತನ್ನ ಖಡ್ಗವನ್ನು ಊರಿಯಿಂದ ತೆಗೆದು ಕುರುಳಾದ ಉದ್ದನೆಯ ತಲೆ ಕೂದಲನ್ನು ಕತ್ತರಿಸಿದ. ಖಡ್ಗವನ್ನು ತನ್ನ ಬಟ್ಟೆಯ ರಾಶಿಯ ಮೇಲೆ ಇರಿಸಿ ತನ್ನ ಮುಂದೆ ಕೈ ಮುಗಿದು, ಸೋದರ, ನಾನು ಈ ಹೆಜ್ಜೆಯನ್ನು ತುಂಬ ಆಲೋಚನೆಯ ನಂತರ ಇರಿಸಿದ್ದೇನೆ, ನೀನು ದಯವಿಟ್ಟು ಹೋಗು ಎಂದು ನಮಸ್ಕರಿಸಿದ ಚೆನ್ನನಿಗೆ. ಈ ವಿಷಯ ರಾಜನಿಗೆ, ಚಿಕ್ಕಮ್ಮನಿಗೆ, ಪತ್ನಿಗೆ ತಿಳಿದ ತಕ್ಷಣ ಅವರು ಬಿಕ್ಕಿ ಅಳುತ್ತಾ ರಾಜಕುಮಾರನು ಮರೆಯಾದ ಮೇಲೆ ಅವರು ತುಂಬ ನೋವನ್ನು ಪಡೆದರು. ಈಗ ನಮ್ಮ ಯಶೋಧರೆ, ಇನ್ನು ಹೇಳೋದಿದೆಯಾ? ಯಶೋಧರೆ ತುಂಬ ದುಃಖಪಟ್ಟಳು, ಕಿರಿಚಾಡಿದಳು, ಬಟ್ಟೆಗಳನ್ನು ಕಿತ್ತಾಕಿದ್ರು, ಕೂದಲನ್ನು ಎಳೆದರು, ಏನು ಹೇಳಿದ್ರು ಅವರು ತುಂಬ ದಿಗ್ಭ್ರಾಂತೆಯಾಯಿತು. ಮಗನು ರಾಜ್ಯವನ್ನು ಬಿಟ್ಟು ಹೋದ ಮೇಲೆ ಕಪಿಲವಸ್ತು ರಾಜ್ಯದ ಯುವರಾಜನು ಬೆಟ್ಟವೊಂದರಲ್ಲಿ ಧ್ಯಾನ ಮಾಡುತ್ತಿದ್ದಾನೆಂದು ತಿಳಿದ ಮಗಧ ರಾಜ್ಯದ ಚಕ್ರವರ್ತಿ ಬಿಂಬಿಸಾರ ಅಲ್ಲಿಗೆ ಹೋದ. ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ. ಎಚ್ಚೆತ್ತ ನಂತರ ಬಿಂಬಿಸಾರನ್ನು ಕಂಡು, ಓ ಮಹಾರಾಜರೇ, ನನ್ನನ್ನು ನೋಡಲು ಕಾಡಿಗೆ ಏಕೆ ಬಂದಿದ್ದೀರಿ ಎಂದ. ನಾನು ಪರಮ ಸತ್ಯವನ್ನು ತಿಳಿಯಲು, ಜೀವನದ ನಿಜವಾದ ಅರ್ಥವನ್ನು ತಿಳಿಯಲು ಬಂದಿರೆ ಎಂದು ಹೇಳಿದ. ಬಿಂಬಿಸಾರ ಕೈ ಮುಗಿದು ನಮಸ್ಕರಿಸಿ ಹೊರಟ. ಸಿದ್ಧಾರ್ಥ ತನ್ನ ಗುರಿ ಸಾಧನೆಗಾಗಿ ಅಲಾರ್ಕಲಂ ಎಂಬ ಗುರುವಿನ ಆಶ್ರಯವನ್ನು ಸೇರಿ ಮಿತ ಆಹಾರ ಸೇವಿಸಿ ಸದಾಕಾಲ ತಪಸ್ಸು ಧ್ಯಾನ ಮಾಡಿ ವೇದಾಂತಗಳ ಅಧ್ಯಯನವೂ ಮಾಡಿದ. ಆದರೆ ಸಿದ್ಧಾರ್ಥ ಹುಡುಕುತ್ತಿರುವ ಸತ್ಯ ಮಾತ್ರ ಅವನಿಗೆ ಗೋಚರಿಸಲಿಲ್ಲ, ಸಿಗಲಿಲ್ಲ. ನಂತರ ಉರುವಲ್ವಿನಲ್ಲಿ ಅವನ ಕಠಿಣ ತಪಸ್ಸು ಮಾಡಿದ. ಆದರೆ ತನ್ನ ತಪಸ್ಸಿನಿಂದ ಏನೂ ಪ್ರಯೋಜನವಾಗಲಿಲ್ಲ ಎಂಬ ಸತ್ಯವನ್ನು ಕಂಡುಕೊಂಡ. ನಂತರ ಉದ್ದಾಲಕ ಎಂಬ ಗುರುವಿನ ಶಿಷ್ಯನಾಗಿ ಜ್ಞಾನ ಸಂಪಾದನೆಗೆ
ಪ್ರಯತ್ನಿಸಿದ. ಆದರೆ ಅವನಿಗೆ ಸಮಾಧಾನ ಸಿಗಲಿಲ್ಲ. ಈಗಿನ ಬೋಧಗಯಾದ ಸಮೀಪದಲ್ಲಿರುವ ಅರಣ್ಯಕ್ಕೆ ತೆರಳಿ ತನ್ನ 5 ಶಿಷ್ಯರೊಂದಿಗೆ ತಪಸ್ಸು ಮಾಡಿ ದೇಹವನ್ನು ತುಂಬ ದಂಡಿಸಿದ್ದರಿಂದ ಅವನ ದೇಹ ತುಂಬ ಕ್ಷೀಣವಾಗಿ ತೊಡಗಿತು. ಹೀಗೆ ಸಿದ್ಧಾರ್ಥನು ವಾರಣಾಸಿಯ ಹತ್ತಿರದಲ್ಲಿರುವ ಇಸಿ ಪಟ್ಟಣಕ್ಕೆ ತೆರಳಿ ಭಿಕ್ಷೆ ಬೇಡಿ ಧ್ಯಾನ ಮಾಡುತ್ತಾ ದಿನ ಕಳೆಯತೊಡಗಿದ. ಸಿದ್ಧಾರ್ಥ ಪ್ರತಿದಿನ ಸ್ನಾನ ಮುಗಿಸಿ ಧ್ಯಾನಾರೂಢನಾಗುತ್ತಿದ್ದ. ನಂತರ ಮಧ್ಯಾಹ್ನ ಸೂರ್ಯ ನೆತ್ತಿಯ ಮೇಲೆ ಬಂದಾಗ ರಾಜ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದ. ಇಂತಹ ಸಮಯದಲ್ಲಿ ಒಂದು ಪ್ರಸಂಗ ನಡೆಯಿತು. ಸಿದ್ಧಾರ್ಥನ ಎದುರು ಒಬ್ಬ ಕುರುಬ ಕುರಿಗಳನ್ನು ಹಿಂಡನ್ನು ಹೊಡೆದುಕೊಂಡು ಬಂದ. ಅವುಗಳಲ್ಲಿ ಒಂದು ಕುರಿಮರಿಯು ಕಾಲನ್ನು ಕುಂಟುತ್ತಿತ್ತು. ಆವಾಗ ಕುಂಟುತ್ತಾ ಹಿಂಬಾಲಿಸುತ್ತಿತ್ತು. ದಯಾಹೃದಯನಾಗಿದ್ದ ಸಿದ್ಧಾರ್ಥನು ಆ ಕುರುಬ ನನ್ನ ಕೇಳಿದ, ಏನು ಈ ಮಂದೆಯನ್ನು ಎಲ್ಲಿ ಹೊಡೆದುಕೊಂಡು ಹೋಗುತ್ತಿದ್ದೀಯಾ ಅಂತ. ಆವಾಗ ಆ ಕುರುಬ ಹೇಳಿದ, ನಮ್ಮ ರಾಜರು ಒಂದು ಯಜ್ಞವನ್ನು ಮಾಡುತ್ತಿದ್ದಾರೆ. ಈ ಮಹಾಯಜ್ಞಕ್ಕೆ ಈ ಎಲ್ಲ ಕುರಿಗಳನ್ನು ಅಗ್ನಿ ಆಹುತಿ ಕೊಡಲು ಹೊಡೆದುಕೊಂಡು ಹೋಗುತ್ತಿದ್ದೇನೆ ಎಂದು ತಿಳಿಸಿದ. ಇದರಿಂದ ದುಃಖಿತನಾದ ಸಿದ್ಧಾರ್ಥನು ಆತನ ಜೊತೆಯಲ್ಲಿ ಯಜ್ಞಶಾಲೆಗೆ ಬಂದು ಕಂಕಣ ಕಟ್ಟಿಕೊಂಡ ಕುಂತಿದ್ದ ಮಹಾರಾಜ ಬಿಂಬಿಸಾರನಿಗೂ ಸಿದ್ಧಾರ್ಥನಿಗೂ ವಾದ ವಿವಾದ ನಡೆಯಿತು. ಬೇರೆ ಪ್ರಾಣಿಗಳ ಪ್ರಾಣ ತೆಗೆಯುವ ಹಕ್ಕು ಮಾನವನಿಗೆ ಇದೆಯೇ? ಎಲ್ಲರಿಗೂ ಪ್ರಾಣ ಪ್ರಿಯರಾಗಿರುವಾಗ ಮೂಕ ಪ್ರಾಣಿಗಳ ಪ್ರಾಣ ತೆಗೆಯುವುದು ಪುಣ್ಯ ಕಾರ್ಯವಲ್ಲ ಎಂದು ಆತನಿಗೆ ತಿಳಿಸಿಕೊಟ್ಟ. ಮಹಾರಾಜರು ತಕ್ಷಣವೇ ಯಜ್ಞ ಕಂಕಣವನ್ನು ಬಿಚ್ಚಿ ಮೇಲೆದ್ದು ಕುರಿಗಳಿಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟ. ಬಿಂಬಿಸಾರನು ತನ್ನ ರಾಜ್ಯದಲ್ಲೇ ಉಳಿದುಕೊಂಡು ತನಗೆ ತತ್ವ ಬೋಧನೆ ಮಾಡಬೇಕೆಂದು ಪ್ರಾರ್ಥಿಸಿದ. ಆದರೆ ಸಿದ್ಧಾರ್ಥ ಇದಕ್ಕೆ ಒಪ್ಪದೆ ತನಗಿನ್ನೂ ಪೂರ್ಣ ಜ್ಞಾನೋದಯವಾಗಿಲ್ಲ ಎಂದು ತಿಳಿಸಿ, ಆದ ಮೇಲೆ ಹುಡುಕಿಕೊಂಡು ನಿಮ್ಮಲ್ಲಿ ಬಂದು ನಾನು ಜ್ಞಾನವನ್ನು ಬೋಧಿಸುವೆ ಎಂದು ಹೇಳಿದ. ಗಯಾದ ಸಮೀಪದಲ್ಲಿನ ಅರಣ್ಯದಲ್ಲಿ ಸಿದ್ಧಾರ್ಥ ತಪಸ್ಸನ್ನು ಪ್ರಾರಂಭಿಸಿದ. ಭಿಕ್ಷೆ ಬೇಡುವುದನ್ನು ಬಿಟ್ಟು ಪ್ರತಿಯಾಗಿ ಮರಗಳಿಂದ ಉದುರಿದ ಹಣ್ಣು ಹಂಪಲುಗಳನ್ನು ತಿಂದು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿದ. ಗೌತಮನು ಒಂದು ಪ್ರತ್ಯೇಕ ಮರ ಒಂದನ್ನು ಹಾರಿಸಿದ. ಅದರ ಕೆಳಗೆ ಧ್ಯಾನ ಮಾಡಲು. ಹೀಗೆ 6 ವರ್ಷಗಳ ಕಾಲ ಈ ಸಾಧನೆ ಮುಂದುವರಿಯಿತು. ಗೌತಮನ ಶರೀರ ತುಂಬ ನಿಶಕ್ತಿಯಾಯಿತು. ಮನಸ್ಸಿನ ಏಕಾಗ್ರತೆಯು ಸಾಧಿಸಲಾಗದಂತಾಯಿತು. ಇದ್ದಕ್ಕಿದ್ದಂತೆ ಈ ರೀತಿಯ ದೇಹದಂಡನೆಯ ಮೂಲಕ ಸಾಧನೆ ಮಾರ್ಗ ಗುರಿ ಮುಟ್ಟದು ಎಂದು ಗೌತಮನಿಗೆ ಅರಿವಾಯಿತು. ಈ ರೀತಿ ಆಲೋಚನೆ ಮಾಡುತ್ತಿರುವಾಗ ಸುಜಾತ ಎಂಬ ಹುಡುಗಿ ಬಂದಳು. ಧ್ಯಾನಾಸಕ್ತನಾದ ಸನ್ಯಾಸಿಗೆ ತಲೆಬಾಗಿ ವಂದಿಸಿ ತನ್ನ ಗೌರವ ಸಲ್ಲಿಸಿದಳು. ಅವಳು ಪಾಯಸ ಅನ್ನವನ್ನು ಗುಣಪಡಿಸಿದರು. ನೀವು ನಮ್ಮ ಪಾಲಿಗೆ ದೇವರು ಆ ಸರಿಯಾದ ಆಹಾರವನ್ನು ಸೇವಿಸಿದ ಸಿದ್ಧಾರ್ಥನಲ್ಲಿ ಒಂದು ಹೊಸ ಶಕ್ತಿಯು ಉತ್ಪನ್ನವಾಯಿತು. ಆ ತಾಯಿಗೆ ಕೈಮುಗಿದು, ನಾನು ಖಂಡಿತವಾಗಿಯೂ ದೇವರಲ್ಲಿ ನಾನೊಬ್ಬ ರಾಜಪುತ್ರ. ಆದರೆ ಈಗ ನಾನು ನಿನ್ನ ಸಹೋದರ. ನಾನು ಒಬ್ಬ ಭಿಕ್ಷು. ಸತ್ಯವನ್ನು ಹುಡುಕುತ್ತಾ ದೇಶ ಸುತ್ತುತ್ತಿದ್ದೇನೆ ಎಂದು ಉತ್ತರಿಸಿದ. ಈ ಸುಖ ನಿನಗೆ ಹೇಗೆ ದೊರಕಿದೆ ಎಂದು ಕೇಳಿದ ಆ ಸುಜಾತನು. ಪೂಜ್ಯರೇ, ನನಗೆ ಹೆಚ್ಚು ತಿಳಿಯದು. ನನ್ನ ಸರಳ ಜೀವನದಲ್ಲಿ ಭಕ್ತಿ ಎನ್ನುವುದು ಒಂದು ಪುಟ್ಟ ಹೂವಿನಂತೆ. ನನ್ನ ಗಂಡ ಮತ್ತು ಮಗನ ಮುಖದಲ್ಲಿ ನಗುವನ್ನು ಕಂಡಾಗ ನನಗೆ ಆನಂದವಾಗುತ್ತದೆ. ದಿನವಿಡೀ ಮನೆಯ ಕೆಲಸವನ್ನು ದೇವರನ್ನು ನೆನೆಯುತ್ತಾ ಮಾಡುವುದರಿಂದ ನನಗೆ ದಣಿವು ಕಾಣಿಸುವುದಿಲ್ಲ. ಅವರ ಸರಳವಾಗಿದ್ದ ಆದರೆ ಮಹತ್ವವಿದ್ದ ಮಾತನ್ನು ಕೇಳಿ ಸಿದ್ಧಾರ್ಥ ತಲೆಬಾಗಿ, ನೀನು ನನಗೆ ಗುರುವಾಗಿ ಬಿಟ್ಟಿರುವೆ. ನಿನ್ನಲ್ಲಿರುವ ನಂಬಿಕೆ ವಿಶ್ವಾಸ ಎಲ್ಲದಕ್ಕಿಂತ ದೊಡ್ಡದು. ಆಕೆ ಮತ್ತೊಮ್ಮೆ ಸಿದ್ಧಾರ್ಥನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟಳು. ಸಿದ್ಧಾರ್ಥನ ಕ್ರಿಸ್ತಪೂರ್ವ 528 ದಿನ ಹೀಗೆಯೇ ಬುದ್ಧಗಯ ಕ್ಷೇತ್ರದಲ್ಲಿರುವ ಬೋಧಿ ವೃಕ್ಷದ ಅಡಿಯಲ್ಲಿ
ಧ್ಯಾನಾಸಕ್ತನಾಗಿದ್ದಾಗ ಸಮ್ಯಕ್ಸ್ ಸಂಬೋಧಿ ಎಂದರೆ ಸರ್ವೋತ್ಕೃಷ್ಟ ಜ್ಞಾನ ಕಂಡುಕೊಂಡು ಬುದ್ಧನಾದ. ಈ ಜ್ಞಾನವನ್ನು ಕಂಡುಕೊಂಡು ಬುದ್ಧನಾದ. ಅವನು ಬೋಧಿಸಿದ ಧರ್ಮವೇ ಬೌದ್ಧ ಧರ್ಮ, ಕಂಡ ಸತ್ಯದರ್ಶನವೇ ಬೌದ್ಧ ದರ್ಶನ. ಅವನು ಮೊದಲ ಬಾರಿ ಚತುರಾರ್ಯ ಸತ್ಯಗಳನ್ನು ಬೋಧಿಸಿದ್ದುದೇ ಧರ್ಮಚಕ್ರದ ಪರಿವರ್ತನೆ. ಹೀಗೆ ಸಿದ್ಧಾರ್ಥನು ಅನೇಕ ಕಾರ್ಪಣ್ಯಕ್ಕೆ ಒಳಗಾಗಿ ಸುಮಾರು 7 ವರ್ಷಗಳ ಕಾಲ ತೊಂದರೆಗಳನ್ನು ಅನುಭವಿಸಿ ಸಿದ್ಧಾರ್ಥ ತನ್ನ 36ನೇ ವಯಸ್ಸಿನಲ್ಲಿ ವೈಶಾಖ ಶುದ್ಧ ಪೌರ್ಣಿಮೆಯ 3ನೇ ಜಾವದಲ್ಲಿ ದಿವ್ಯ ಜ್ಞಾನವನ್ನು ಪಡೆದು ಬುದ್ಧನಾದ ಅಥವಾ ತಥಾಗತನಾದ. ಈ ಜ್ಞಾನವನ್ನು ಪಡೆದ ಪವಿತ್ರ ಸ್ಥಳವೇ ಈಗಿನ ಬುದ್ಧಗಯ. ಧ್ಯಾನಕ್ಕೆ ನೆರವಾಗಿದ್ದ ಹರಳಿ ಮರವೇ ಈಗಿನ ಪ್ರಸಿದ್ಧ ಬೋಧಿ ವೃಕ್ಷ. ಇದು ಕ್ರಿಸ್ತಪೂರ್ವ 532 ಅಂದರೆ 35 ವರ್ಷಗಳ ಆದಾಗ ಬುದ್ಧನಿಗೆ ಅಥವಾ ಬುದ್ಧನ ಸಿದ್ಧಾರ್ಥ ಬುದ್ಧನಾದ. ತಾನು ಕಂಡ ಜ್ಞಾನದ ಬೆಳಕನ್ನು ಬುದ್ಧ ಇಡೀ ಜಗತ್ತಿಗೆ ಪ್ರಸಾರ ಮಾಡಿ ಶಾಂತಿ ಸ್ಥಾಪನೆಗೆ ಕಾರಣನಾದ. ಹೀಗೆ ಸುಮಾರು 45 ವರ್ಷಗಳ ಕಾಲ ಬೋಧಿಸಿದ. 45 ವರ್ಷಗಳ ಕಾಲ ಬೋಧಿಸಿದ್ದು ಎಷ್ಟು ಅಂತ ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. 84,000 ಬೋಧನೆಗಳು, ಅದರಲ್ಲಿ 82,000 ಬೋಧನೆಗಳು ಬುದ್ಧನೇ ಬೋಧನೆ ಮಾಡಿದ. ಹೀಗೆ ಈ ಬುದ್ಧ ಇಂದೂ ಕೂಡ ಈ ಎಲ್ಲ ಜ್ಞಾನವು ಅಂದರೆ ಬುದ್ಧನು ಪಡೆದ ಜ್ಞಾನ ಹಾಗೂ ಬುದ್ಧ ಇಂದೂ ಕೂಡ ಜಗತ್ತಿಗೆ ಪ್ರಸ್ತುತರಾಗಿದ್ದಾರೆ. ಇಲ್ಲಿ ಇವರು ಪರಮ ಸತ್ಯವನ್ನು ಗಳಿಸಿಕೊಂಡು ಸಿದ್ಧಾರ್ಥ ತಥಾಗತನಾದ. ಸಿದ್ಧಾರ್ಥ ಸತ್ಯವನ್ನು ಅನ್ವೇಷಣೆ ಮಾಡುತ್ತಿದ್ದ. ಸತ್ಯವನ್ನು ಹೊಂದಿದ ಮೇಲೆ ಅಥವಾ ಪಡೆದ ಮೇಲೆ ಸತ್ಯವನ್ನು ಅದನ್ನು ತಿಳಿದ ಮೇಲೆ ತಥಾಗತನಾದ ಹಾಗೂ ಶಾಕ್ಯ ಮುನಿಯಾದ. ವೈಶಾಖ ಪೂರ್ಣಿಮೆಯ ಮಧ್ಯರಾತ್ರಿಯಲ್ಲಿ ಅವನಿಗೆ ಅಭಿಜ್ಞಾನ ಅಂದರೆ ಇಂದಿನ ಎಲ್ಲ ಜನ್ಮಗಳ ಸಾಕ್ಷಾತ್ಕಾರ ಅವನಿಗೆ ಸಿದ್ಧಿಯಾಯಿತು. ಅಂದರೆ ಹಿಂದೆ ಎಷ್ಟು ಜನ್ಮ ಇತ್ತು, ನಾನು ಏನೇನು ಮಾಡಿದೆ, ಎಲ್ಲೆಲ್ಲಿದ್ದೆ, ಯಾಕೆ ಹೀಗಾದೆ, ಹೀಗೆ ಯಾಕಾಗಿದ್ದೀನಿ, ಎಲ್ಲಿದ್ದೀನಿ ಅಂತ ತಿಳಿದ. ಆತನು ಎಲ್ಲ ಜನ್ಮಗಳ ಸಾಕ್ಷಾತ್ಕಾರ ಪಡೆದು ಸಿದ್ಧಿಯಾಯಿತು. ಕಂಡುಕೊಂಡ ಆತ್ಯಂತಿಕ ಸತ್ಯ ದುಃಖದ ವಾಸ್ತವತೆ, ದುಃಖಕ್ಕೆ ಕಾರಣ ಮತ್ತು ಅದರಿಂದ ಬಿಡುಗಡೆಯಾಗುವ ದಾರಿ ಅವನಿಗೆ ಗೋಚರವಾಯಿತು. ದುಃಖಕ್ಕೆ ಕಾರಣ ಏನು? ಆಸೆಯೇ ದುಃಖಕ್ಕೆ ಕಾರಣ. ದುಃಖ ಹೇಗೆ ನಿವಾರಣೆ ಮಾಡಿಕೊಳ್ಳುವುದು ಅಂತ ಆತನ ಎಲ್ಲ ಒಂದು ಜ್ಞಾನವನ್ನು ಪಡೆದು ಬೋಧಿಸಿದ. ಹೀಗೆ ಜನನ, ಜ್ಞಾನೋದಯ, ಮರಣ ಒಂದೇ ದಿನ ಸಂಭವ. ಅದು ವೈಶಾಖ ಮಾಸದ ಪೂರ್ಣಿಮೆ ಅಥವಾ ವೈಶಾಖ ಶುದ್ಧ ಪೂರ್ಣಿಮೆ, ಬುದ್ಧ ಪೂರ್ಣಿಮೆ. ತಾನು ಗ್ರಹಿಸಿದ ಮಹಾಜ್ಞಾನವನ್ನು ಇವರ ಶಿಷ್ಯರೊಂದಿಗೆ ಬೋಧಿಸಿದರು. ಇವರ ಪ್ರಿಯ ಶಿಷ್ಯ ಆನಂದ. ಆಶೆಯೇ ದುಃಖಕ್ಕೆ ಕಾರಣ. ಈ ಎಲ್ಲ ಒಂದು ಬೋಧನೆಗಳು ಕೂಡ ಪಾಳಿ ಭಾಷೆಯಲ್ಲಿತ್ತು, ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿತ್ತು. ಅಂದರೆ ಏನು ಅವರು ಭಾಷೆಯನ್ನು ಉಪಯೋಗಿಸಿದ್ದರು. ಈಗ ಉದಾಹರಣೆಗೆ ನಮ್ಮ ಈ ಕ್ಷೇತ್ರದಲ್ಲಿ ಈ ಏರಿಯಾದಲ್ಲಿ ತೆಲುಗು ಚೆನ್ನಾಗಿ ಅರ್ಥ ಆಗುತ್ತೆ, ಅಥವಾ ಇನ್ನು ಎಲ್ಲ ಬಾಗೇಪಲ್ಲಿನೋ ಗೌರಿಬಿದನೂರೋ ಅಥವಾ ಬೇರೆ ಕಡೆಯೋ ಹೋದಾಗ ಕೆಲವು ಕಡೆ ಕನ್ನಡ, ಕೆಲವು ಕಡೆ ತೆಲುಗು, ಕೆಲವು ಕಡೆ ಮಲಯಾಳಮು, ಕೆಲವು ಕಡೆ ತಮಿಳು, ಹೀಗೆ ಅದೇ ರೀತಿ ಪಾಳಿ ಭಾಷೆಯಲ್ಲಿ ಅವರು ಬೋಧಿಸಿದರು. ಕೊನೆಯಲ್ಲಿ ಇದು ಈ ಜ್ಞಾನವನ್ನು ಪಡಿಬೇಕಾದ್ರೆ ಸ್ವಂತ ಪ್ರಯತ್ನದಿಂದ, ಸತತ ಅರಿವಿನಿಂದ, ಅಂದರೆ ಕಂಟಿನ್ಯೂಸ್ ಅವೇರ್ನೆಸ್, ಅಂದರೆ ಸತತ ಅರಿವು ಇರಬೇಕು. ಆ ಸತತ ಅರಿವಿನಿಂದ, ಸ್ವಂತ ಪ್ರಯತ್ನದಿಂದ ಮಾತ್ರ ಆಗುತ್ತೆ.
ನಾನು ಜ್ಞಾನ ಪಡ್ಕೊಂಡ್ರೆ ನಿಮಗೆ ಸಿಗಲ್ಲ, ನೀವು ಜ್ಞಾನ ಪಡ್ಕೊಂಡ್ರೆ ನನಗೆ ಸಿಗಲ್ಲ, ನಾನೇ ಈ ಜ್ಞಾನವನ್ನು ಪಡಿಬೇಕು ಎಂಬ ಒಂದು ಅಂಶವನ್ನು ಅದನ್ನು ತಿಳಿಸಿಕೊಟ್ಟ. ಅಂದರೆ ಅನೇಕ ಬುದ್ಧರಿದ್ದಾರೆ, ನಾನು ಒಬ್ಬನೇ ಬುದ್ಧ ಅಲ್ಲ, ನನ್ನಂಗೆ ಅನೇಕ ಬುದ್ಧರಿದ್ದಾರೆ ಅಂತ ಹೇಳಿ ತಿಳಿಸಿಕೊಟ್ಟ. ಹೀಗೆ ಕೊನೆಯದಲ್ಲಿ 80ನೇ ವರ್ಷ ವಯಸ್ಸಿನಲ್ಲಿ ಕುಶಿ ಎಂಬ ಸ್ಥಳದಲ್ಲಿ ತನ್ನ ದೇಹವನ್ನು ತ್ಯಜಿಸಿದ. ಇದು ಈಗ ಉತ್ತರ ಪ್ರದೇಶದಲ್ಲಿ ಇದೆ. ಈ ಬುದ್ಧ ನಮಗೆ ತಿಳಿಸಿಕೊಟ್ಟ ಅಂಶಗಳು ನಮಗೆ ಎಲ್ಲರಿಗೂ ಅವರವರ ವೈಯಕ್ತಿಕವಾಗಿ ಇದನ್ನು ಪಡಿಬೇಕು. ಸಂಶೋಧನೆ, ತಿಳುವಳಿಕೆ, ಅನುಭವಿಸುವಿಕೆ, ಅದರ ಮನನ